ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಳ್ಳ ತಡೆ ಶಿಬಿರ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ನನ್ನಲ್ಲದೆ ಬೇರೆ ಯಾರೋ ಊಟ ತೊಗೊಂಡೋದಾಗ ಆ 110 ಅಡಿ ಮರ ಕೆಳಗಡೆ ಇಳಿದೆ ಊಟ ಅಂತ ತೊಗೊಂಡು ಮೇಲ್ಗಡೆ ಹೋಗಿ ಹೀಗೆ ನೇತಾಡ್ತಾ ಇರುತ್ತೆ. ಅಲ್ಲಿ ಊಟ ಮಾಡಿ ಕಾಡನ್ನು ಕಾಯ್ತಾನೆ. ನಿಮಗೆ ಆಗುತ್ತಾ? ಆ ಹುಲಿನ ತೊಗೊಂಡೋಗಿ ಕಾಡು ಒಳಗೆ ಬಿಡಬೇಕಂದ್ರೆ ಅದಕ್ಕೆ ಎಷ್ಟೋ ಅಪ್ರೂವಲ್ಸ್ ಬರಬೇಕು. ಸೆಂಟ್ರಲ್ ಗೌರ್ಮೆಂಟಿಂದ ಇರಬೇಕು, NTCA ಇದೆ, ಅದಕ್ಕೆ ಪ್ರಾಜೆಕ್ಟ್ ಟೈಗರಿಂದ ಅಪ್ರೂವಲ್ ಬರಬೇಕು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಹ್ಯಾಪನ್ಸ್ ಇನ್ ದ ಬ್ಯಾಕ್ ಎಂಡ್. ಮಾಸ್ತಿ ಅಂತ ಒಂದು ಹುಲಿ ನಾನು 2013 ನಾನು ಅದರದ್ದು ಫೋಟೋನ ತೆಗೆದಿರ್ತೀನಿ. ಬಟ್ ಈ ಟೈಗರು ಇವತ್ತು ಅಂದರೆ ಅಷ್ಟು ವರ್ಷ 18 ವರ್ಷ ಜೀವಿತವಾಗಿ ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಫರ್ಟ್. ಇಡೀ ವರ್ಲ್ಡಲ್ಲಿ ದಟ್ ಇಸ್ ದ ಓನ್ಲಿ ಏಷ್ಯನ್ ಎಲಿಫೆಂಟ್ ವಿಚ್ ಹ್ಯಾಸ್ ಸಚ್ ಲಾಂಗ್ ಟಾಸ್ಕ್ ವಿಚ್ ಯೂಸ್ ಟು ಟಚ್ ಆಲ್ಮೋಸ್ಟ್. ನಾನು ಫೋಟೋ ತೆಗೆದಾಗ ಟಚ್ ಆಗ್ತಿರಲಿಲ್ಲ. ಅಕ್ಟೋಬರ್ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ವೈಲ್ಡ್ ಲೈಫ್ ವೀಕ್ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವೈಲ್ಡ್ ಅನಿಮಲ್ಸ್ ಅನ್ನ ತುಂಬಾ ಚೆನ್ನಾಗಿ ತೋರಿಸಿ ಅವುಗಳ ಚಲನವಲನಗಳನ್ನ ಫೋಟೋಗಳ ಮೂಲಕ ಸೆರೆ ಹಿಡಿದು ನಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆ ಆಗುವಂತಹ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡುವಂತಹ ಫೋಟೋಗ್ರಾಫರ್ಸ್ ಗಳ ಮಧ್ಯೆ ವೈಲ್ಡ್ ಅನಿಮಲ್ಸ್ ಅನ್ನ ಕನ್ಸರ್ವೇಟ್ ಕೂಡ ನಾವು ಮಾಡಬೇಕು ಅನ್ನುವ ಸಂದೇಶವನ್ನ ಅನೇಕ ಫೋಟೋಗ್ರಾಫರ್ಸ್ ಗಳು ಕೂಡ ನಮಗೆ ನೀಡ್ತಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಪವನ್ ಜೋಶಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಂದ ಕೇಳ್ಕೊಳ್ಳೋಣ ಯಾವ ರೀತಿಯಾಗಿ ಪ್ರಾಣಿಗಳನ್ನ ಸಂರಕ್ಷಿಸಬೇಕು, ಅದಕ್ಕೆ ತೆಗೆದುಕೊಳ್ಬೇಕಾದಂತಹ ಸ್ಟೆಪ್ಸ್ಗಳೇನು, ಹಾಗೆ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಏನಿರ್ತಾರೆ ಅವ್ರಿಗೆಲ್ಲ ಏನೆಲ್ಲ ತೊಂದರೆಗಳಾಗ್ತಾ ಇದೆ, ಎಲ್ಲ ವಿಷಯನ ಅವರಿಂದನೇ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪವನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ಮೊದಲನೇದಾಗಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸರ್. ಡೆಫಿನೆಟ್ ಆಗಿ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಸೊ ನನ್ನ ಫುಲ್ ಹೆಸರು ಪವನ್ ಜೋಶಿ ಅಂತ. ಆ್ಯಂಡ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಕರ್ನಾಟಕದ ಹುಡುಗ, ಕನ್ನಡದ ಹುಡುಗ. ಇಟ್ ಈಸ್ ಬೀನ್ ಆಲ್ಮೋಸ್ಟ್ ಐ ಥಿಂಕ್ ದಿಸ್ ಇಸ್ ದ 24th year running ಐ ಬಿನ್ ವರ್ಕಿಂಗ್ ಆಸ್ ಅ ವೈಲ್ಡ್ ಲೈಫ್ ಕಾನ್ಸರ್ವೇಷನಿಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಫೋಟೋಗ್ರಫರ್. ಅದಕ್ಕಿಂತ ಮುಂಚೆ ಫೋಟೋಗ್ರಫಿ ಮಾಡ್ತಾಯಿದ್ದೆ ಪ್ರಾಣಿಗಳದ್ದು. ಬಟ್ ಐ ಫೆಲ್ಟ್ ಇದನ್ನು ಟೂಲಾಗಿ ಉಪಯೋಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೆಲವರು ಬೇರೆಯವ್ರನ್ನ ನೋಡಿ ನಾನು ಆ ಮಾದರಿನ ಲೈಕ್ ಅವ್ರನ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನಮ್ಮ ಕರ್ನಾಟಕದಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಸ್ಪೆಸಿಫಿಕಲಿ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಅಂತ ಹೇಳಿ ನಾನು ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಫೋಟೋಗ್ರಾಫರ್ನ ಆಗಿ ನಾನು ಪಾತ್ರನ ನಿರ್ವಹಿಸಿದೆ. ಬಟ್ ಏನಂದರೆ ಇವತ್ತರೆಗೂ ನಾನು ಎಲ್ಲೂ ಪಬ್ಲಿಸೈಸ್ ಮಾಡ್ಕೊಂಡಿಲ್ಲ. ಐ ವಾಂಟೆಡ್ ಟು ಡೂ ದ್ಯಾಟ್. ದ ರೀಸನ್ ಬಿಹೈಂಡ್ ಇಸ್ ಐ ವಾಂಟೆಡ್ ಮೈ ಓನ್ ಸ್ಪೇಸ್. ನನಗೆ ಕೆಲಸಗಳು ಈಸಿ ಆಗುತ್ತೆ. ಆಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು 22 years ಬ್ಯಾಕು. ನಾಗರೋಳೆ ಎಷ್ಟು ಚೆನ್ನಾಗಿತ್ತಂತ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ ನಿಮಗೆ. ಸೊ ನೀವೆಲ್ಲ ನಾಗರೋಳೆಗೆ ಹೋಗಿರ್ಬೋದು ಅಲ್ಲ. ಸೊ ನೀವು ಹುಣಸೂರಿಂದ ಡೈರೆಕ್ಟಾಗಿ ನಾಗರೋಳೆಗೆ ವೀರನಾಸಹಳ್ಳಿ ಅಂತ ಬರುತ್ತೆ. ಅಲ್ಲಿ ನೀವು ಸುಮಾರು ಡಿಫ್ರೆಂಟ್ ಲೊಕೇಶನ್ಸಿಂದನೂ ನೀವು ಬರ್ಬೋದು. ಬಟ್ ಎಲ್ಲ ಟೂರಿಸ್ಟ್ಗಳು ಬಂದ್ಬಿಟ್ಟು ಹೀಗೆ ಹೋಗ್ತಾರೆ. ದೇ ಗೋ ಫ್ರಮ್ ವೀರನಾಸಹಳ್ಳಿ ಟು ನಾಗರೋಳ ಹೈ ರೇಂಜ್. ಆವಾಗ ಐ ಸ್ಟಿಲ್ ರಿಮೆಂಬರ್ ಕಾರಲ್ಲಿ ನಾನು ವೀರನಹೊಸಹಳ್ಳಿ ರೇಂಜಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಆ ಒಂದು ವೈಬು, ಆ ಒಂದು ಗೂಸ್ ಬಂಪ್ಸ್ ಬರೋ ಅಂಥ ಒಂದು ಫೀಲಿಂಗು. ಯಾಕಂದರೆ ಪ್ರಾಣಿಗಳಿಂದ ಅಷ್ಟು ಆಸೆ ನನಗೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ 35 ಕಿಲೋಮೀಟ್ರ್ ಏನು ಸ್ಟ್ರೆಚ್ ಇದೆ, ರೋಡಲ್ಲೇ ನಿಮಗೆ ಆನೆಗಳು ಅಷ್ಟು ದಿಂಡು ನಿಂತಿದ್ವು. ಅದನ್ನೆಲ್ಲ ನೋಡಿಕೊಂಡು ನಾನು ಹೋಗಿ ನಾಗರೋಳೆಯಲ್ಲಿ ಸಫಾರಿ ಮಾಡಬೇಕಂತ ಹೋಗ್ತೀನಿ. ಆವಾಗಲೂ ಸಫಾರಿ ಇತ್ತು. ಆಫೀಸ್ ಮುಂದೆನೇ ಅವಾಗೆಲ್ಲ ಕ್ಯಾಂಟರೆಲ್ಲ ಇರಲಿಲ್ಲ, ನಾರ್ಮಲ್ ವ್ಯಾನ್ಸ್ಗಳಿತ್ತು. ಸೊ ಅವತ್ತು ನಾನು ಹೋದಾಗ ಸಫಾರಿ ಇರಲಿಲ್ಲ. ಬಟ್ ನೀವು ರೇಂಜರ್ನ ರಿಕ್ವೆಸ್ಟ್ ಮಾಡ್ದಲೇ ಪಾಪ ಅವರು ಜೀಪ್ನ ಒಂದು ಸಫಾರಿ ಮುಗಿಸು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡ್ತಾರೆ. ದಟ್ ಈಸ್ ದ ಫಸ್ಟ್ ಟೈಮ್ ಐ ಗೋ ಇನ್ಸೈಡ್ ದ ನಾಗರೋಳಿ ಟೈಗರ್ ರಿಸರ್ವ್. ವಾಪಸ್ ಬರಬೇಕಾದ್ರೆ ನಾನು ಸುಮಾರು ಸಿಬ್ಬಂದಿಗಳನ್ನೆಲ್ಲ ನಾನು ಅಲ್ಲಿ ನೋಡ್ತೀನಿ. ಅವಾಗ ಏನು ಆಸಕ್ತಿ, ಇನ್ನೊಂದು ಯಂಗ್ ಬ್ಲಡ್ಡು, ಚಿಕ್ಕ ಹುಡುಗ. ನನಗೆ ಕಾಡು ನೋಡಬೇಕಂದ್ರೆ ಇವ್ರ ಜೊತೆನೇ ಕೆಲಸ ಮಾಡಬೇಕು, ಇವ್ರ ಥರನೇ ಕೆಲಸ ಮಾಡಿದ್ರೇ ನಾನು ಕಾಡು ನೋಡೋಕ್ಕಾಗೋದು ಅಂತ ಒಂದು ಆ ಮೈಂಡ್ ಸೆಟ್ಟು ಕೂತ್ಕೊಂಡ್ಬಿಡುತ್ತೆ ನನಗೆ. ಅದು ಆಗಲ್ಲ, ಎಂಡ್ ಆಫ್ ದ ಡೇ ಇಟ್ ಡಸಂಟ್ ಹ್ಯಾಪನ್. ಬಟ್ ಆ ಥರ ಒಂದು ಇಂಟ್ರೆಸ್ಟು ಇಟ್ ಸ್ಟಾರ್ಟ್ಸ್. ಸೊ ಫ್ರೀಕ್ವೆಂಟ್ ವಿಸಿಟ್ ಟು ನಾಗರೋಳೆ brings more of motivation. That is how everything started. On top of it, once I still remember for the first time, I had seen Mr. Ulaskaran sir in the Nagarole Tiger Reserve. ಅವರು
ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ಅವ್ರ ಟೀಮೂ ಹೋಗ್ತಾ ಇರುತ್ತೆ. ನಾನು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ಅವರು ಹುಲಿ ಸಂಶೋಧನೆ ಮಾಡ್ತಾಯಿದ್ದಾರೆ, ಕ್ಯಾಮ್ರಾ ಟ್ರ್ಯಾಪಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಇಟ್ಸ್ ಸಾರ್ಟ್ ಆಫ್ ಎಕ್ಸಾಂಪಲ್ಸ್ ಯುನೋ. ಆ್ಯಂಡ್ ಅವಾಗೆಲ್ಲ ನಮಗೆ ಏನು ಮೊಬೈಲ್ ಇರಲಿಲ್ಲ, ಏನೂ ಇರ್ತಿರಲಿಲ್ಲ. ಏನಿದ್ರು ಟಿ ವಿನೇ. ಈ DD9 ಆಗಲಿ, ಬೇರೆ 1-2 ಚಾನೆಲ್ ಇರ್ತಾಯಿತ್ತು. ಅದರಲ್ಲಿ ನಾವು ಈ ಪ್ರಾಣಿಗಳ ಬಗ್ಗೆ ಏನೇ ಬಂದ್ರೂ ಆಸಕ್ತಿಯಿಂದ ನೋಡ್ತಾ ಇದ್ವಿ. ಆಮೇಲೆ ರೇಡಿಯೋದಲ್ಲಿ ಪ್ರಾಣಿಗಳ ಬಗ್ಗೆ ಹೇಳೋರು. ಸೊ ಶಿವಮೊಗ್ಗದಲ್ಲಿ ಇರ್ತಾಯಿದ್ದೆ ನಾನು ಅವಾಗ. ಸೊ ಹಾಗಾಗಿ ಇಟ್ ಈಸ್ ಆಲ್ ಥಿಂಗ್ಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ವಿಚ್ ಬಾಟ್ ಮೀ ಟಿಲ್ ಹಿಯರ್. ಸೊ ಈ 23 ವರ್ಷದಲ್ಲಿ ನಾನು ಮಾಡಿರೋದು ಒಂದೇ ಕೆಲಸ. ನಮ್ಮ ಫ್ರಂಟ್ ಲೈನ್ ಸ್ಟಾಫ್, ಮುಂಚೂಣಿ ಸಿಬ್ಬಂದಿಗಳಂತ ಏನು ಹೇಳ್ತಾರೆ, ಅವ್ರಿಗೆ ನಾನು ಎಕ್ಸ್ಟೆಂಡೆಡ್ ಸಪೋರ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಅಪ್ರೋಚ್ ಮಾಡಿ ಅವರ ಒಂದು ಅಪ್ರೂವಲ್ ತೊಗೊಂಡು, ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಸರ್, ನಾನು ಈ ಥರ ಹೆಲ್ಪ್ ಮಾಡಬೇಕಂತ ನಾನು ವಾಲಂಟಿಯರಾಗಿ ಹೋಗಿ ಅದು ಹಾಗೇ ಪ್ರಾಕ್ಟೀಸಾಗಿ ಬಂದುಬಿಡ್ತದೆ. ಸೊ ಎಂಡ್ ಆಫ್ ದ ಡೇ ವಾಟ್ ಐ ಸಾ ವಾಸ್, I never expected 2,500 plus people will attend. ಯಾತಕ್ಕೆ ಅಂತ ಹೇಳಿದ್ರೆ, the first batch, the running people who came started spreading the information. This is not wildlife photography, it's something much more beyond it. All my photos were purely related to man-animal conflicts, the efforts what a frontline staff put inside the tiger reserve or a reserve forest. ನಾವು ಬರೀ ಟೈಗರ್ ರಿಸರ್ವ್ ಬಗ್ಗೆ ಮಾತಾಡಲಿಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಮುಂಚೂಣಿ ಸಿಬ್ಬಂದಿಗಳು 2,500 ಜನ ಕೆಲಸ ಮಾಡ್ತಾಯಿದ್ದಾರೋ ಅವರ ಕಷ್ಟಗಳು ಏನು ಅಂತ ನಾನು ಚಿತ್ರೀಕರಣದಲ್ಲಿ ಪ್ರದರ್ಶನ ಮಾಡಿದೆ. ರೆಸ್ಕ್ಯೂ ಆಪರೇಷನ್ಸನ್ನು ನಾನು ಪ್ರದರ್ಶನ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಎವರ್. ಇದಲ್ಲದೆ ನಾನೊಂದು 2 ಒಂದು ಸರ್ಪ್ರೈಸ್ನ ಇಟ್ಕೊಂಡಿದ್ದೆ. ಆಮೇಲೆ ನಾನು ತಾರಾ ಮೇಡಮ್ ಬಂದ್ಬಿಟ್ಟು ಶಿ ಈಸ್ ಆ್ಯಕ್ಚುಲಿ ಸರ್ವಿಂಗ್ ಆ್ಯಸ್ I think she's serving as chairman for or a director. I'm sorry because our wildlife alilla, she's in the next building, so I get confused sometimes. But she's for ecotourism. Madam ge phone ಮಾಡಿ ಈ ಥರ ಇದೆ ಅಂತ ಹೇಳಿದಾಗ she didn't say no at all. She said ಡೆಫಿನೆಟ್ ಆಗಿ ಬರ್ತೀನಿ ಪವನ್ ಅಂತ. ಆಮೇಲೆ ಸುರೇಶ್ ಹೆಬ್ಳಿಕರ್ ಸರ್ ಆಲ್ಸೋ ಇನ್ವೈಟೆಡ್ ಹರ್ ಬೈ ದ ಫೋನ್ ಆ್ಯಂಡ್ ಶಿ ವಾಸ್ ದೇರ್ ಇನ್ ದ ಮಾರ್ನಿಂಗ್ ಜಸ್ಟ್ ಲೈಕ್ ದ್ಯಾಟ್. ಸೊ ಈ ಎಕ್ಸಿಬಿಷನ್ನು ಪ್ಯೂರ್ಲಿ ಡೆಡಿಕೇಟೆಡ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ 2 ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಇದು ಮಾಸ್ತಿ ಅಂತ ಒಂದು ಹುಲಿ ನಾನು 2013 ನಾನು ಅದರದ್ದು ಫೋಟೋನ ತೆಗೆದಿರ್ತೀನಿ. ಬಟ್ ನಾನು 2010 ನಾನು ಅದನ್ನು ಆ್ಯಕ್ಚುಲಿ ನೋಡಿದ್ದೀನಿ, 2011 ನೋಡಿದ್ದೇನೆ. ಬಟ್ ಅದನ್ನು ಮೈಸೂರು ಝೂವಿಂದ ಅವರು ಇಲ್ಲಿಗೆ ತೊಗೊಂಬರ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೋರ್ ಆಫ್ ದಿಸ್ ಬಿಕಾಸ್ ವಿ ಆರ್ ಡೂಯಿಂಗ್ ಸಮ್ ಪ್ರಾಜೆಕ್ಟ್ ಹಿಯರ್. ಸೊ ಈ ಮಾಸ್ತಿ ಬಂದ್ಬಿಟ್ಟು ಇಟ್ ಈಸ್ ಎ ನ್ಯಾಷನಲ್ ನ್ಯೂಸ್. ನಿಮ್ಮ ಟೈಮ್ಸ್ ಆಫ್ ಇಂಡಿಯಲ್ಲಿ ತೊಗೊಳ್ಳಿ, ಇಲ್ಲ ಸುಮಾರು ನ್ಯೂಸ್ ಚಾನಲಲ್ಲಿ ಮಾಸ್ತಿ ಅಂತ ಹಾಕಿದ್ರೆ, ಟೈಗರ್ ಪೋಚಿಂಗ್ ಅಂತ ಹಾಕಿದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಈ ಒಂದು ಟೈಗರು ಜಾ ಟ್ರ್ಯಾಪು ವಿಕ್ಟಿಮ್ ಆಗಿತ್ತು ನಮ್ಮ ನಾಗರೊಳೆ ಹೊಳೆಯಲ್ಲಿ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಪಟ್ನಿ ಟ್ರೈಬ್ಸಿಂದ MP ಇಂದ ಅವರು ಇಲ್ಲಿಗೆ ಬಂದಿರ್ತಾರೆ. ಸೊ ಇಟ್ ಇಸ್ ಅ ಹೋಲ್ ಟೀಮ್ ಹೂ ಡಸ್ ಆಪರೇಷನ್ ಹಿಯರ್ ಆ್ಯಂಡ್ ದೇ ವಾಂಟೆಡ್ ಟು ವೈಪ್ ಔಟ್ ಸಮ್ ಆಫ್ ದ ಟೈಗರ್ಸ್ ಫ್ರಮ್ ಅಸ್. ಸೊ ದೇ ವಿಲ್ ಆಲ್ಸೋ ಬಿ ರಿಲೇಟೆಡ್ ಟು ಸಮ್ ಕಿಂಗ್ ಪಿನ್ ಇನ್ ನಾರ್ತ್ ಇಂಡಿಯಾ. ಈ ಥರ ಒಂದು, ಬಟ್ ಈ ಟೈಗರು ಅಷ್ಟು ಫೇಮಸ್ ಆಗಿರುತ್ತೆ. ಈ ಟೈಗರು ಇವತ್ತು ಅಂದರೆ ಅಷ್ಟು ವರ್ಷ 18 ವರ್ಷ ಜೀವಿತವಾಗಿ ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಫರ್ಟ್. ಇಲ್ಲಾಂದರೆ ಇವೆಲ್ಲ ಸಾಧ್ಯನೇ ಇಲ್ಲ. ಆ ಹುಳಿ ಉಳಿದಿರೋದೆ AM ಅಣ್ಣಯ್ಯ ಅಂತ ಒಬ್ಬರು ತುಂಬ ನಿಷ್ಠೆ ಅಧಿಕಾರಿ ಅಂತ ನಾನು ಹೇಳಬಲ್ಲೆ. ಅವ್ರನ್ನ ನಾನು ಎದುರುಗಡೆ ನೋಡಿದ್ದಂತ ಹೇಳಿದ್ರೆ ಸುಮಾರು ದಿವಸಗಳ ಹಿಂದೆ. ಬಟ್ ನಾನು ಕಾಡಲ್ಲಿ ಎಷ್ಟು ನಾನು ಪಯಣ ಮಾಡಿದ್ದೀನಿ, ಎಲ್ಲ ವಾಚರ್ಸಿಂದ ಹಿಡಿದು ಟ್ರೈಬ್ಸಿಂದ ಹಿಡಿದು ಅವ್ರ ಸ್ಟೋರಿಗಳನ್ನ ನನಗೆ ಹೇಳೋರು. ಈ ಆಫೀಸರ್ ಬಂದರೆ ನಮ್ಮ ಕೈಕಾಲು ನಡಗೋದು, ಅಂಥ ಸ್ಟ್ರಿಕ್ಟ್ ಆಫೀಸರು ಅವರು. ಇಂತಿಂಥ ಕೆಲಸಗಳು ಮಾಡಿದ್ದಾರೆ, ಒಬ್ಬರೂ ಬಿಡ್ತಾ ಇರಲಿಲ್ಲ. ಒಂದು ಕೋಳಿ ಸತ್ರೂ ಬಿಡ್ತಾ ಇರಲಿಲ್ಲ. ಕಾಡು ಕೋಳಿ ಸತ್ತೋಗಿದ್ದಕ್ಕೆ ಹಿ ಹಸ್ ಗಾನ್ ಆಲ್ಮೋಸ್ಟ್ ಅರೌಂಡ್ 50 ಕಿಲೋಮೀಟರ್ಸ್ ಆ ಜೀಪನ್ನ ಹಿಡಿದು ತಂದಿರ್ತಾರೆ. ಅಂಥ ಒಳ್ಳೆ ನಿಷ್ಠ ಅಧಿಕಾರಿ. ಅವ್ರು ಹೆಂಗೆ ಟೀಮ್ನ ಫಾರ್ಮ್ ಮಾಡ್ತಾರಂದರೆ ಅನ್ಬಿಲೀವಬಲ್. ಆ ಸ್ಟೋರಿ ನಾವು ಕೇಳ್ತಾ ಇದ್ದರೆ ಆ ಒಂದು ಎಕ್ಸೈಟ್ಮೆಂಟು ಇನ್ನೂ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಬರ್ತಾನೆ ಇರುತ್ತೆ. ಇಟ್ಸ್ ಒನ್ ಆಫ್ ದ ಫೈನೆಸ್ಟ್ ಸ್ಟೋರೀಸ್. ಸೊ ಈ ಮಾಸ್ತಿ ಟೈಗರ್ದು ಒಂದು ಇಮೋಷ್ನಲ್ ಫೋಟೋ. ಅದು ಒಂದು ಕಾಲು ಈ ಕಡೆ ಕೈ ಆಂಪ್ಯೂಟ್ ಆಗೋಗಿದೆ. ಇದ್ರ ಮೇಲೆ ಅದು ಕಾಲಿಟ್ಕೊಳ್ಳೋಕ್ಕಾಗಲ್ಲ.
ಈ ಒಂದು ಕೈ ಮೇಲೆ ಅದ್ರದ್ದು ಮುಖ ಮುಖ ಹಿಂಗೆ ಇಟ್ಕೊಂಡಿರುತ್ತೆ, ಅದ್ರ ಕಣ್ಣಲ್ಲಿ ಇಮೋಷನ್ಸ್ ಇದೆ ನೋಡಿ, ಅದನ್ನು ಐ ವಾಂಟೆಡ್ ಟು ಶೋ ಟು ದ ಪಬ್ಲಿಕ್ ಆ್ಯಂಡ್ ಮೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಇದು ನಂಗೆ ಗೊತ್ತಿರಲಿಲ್ಲ, ಬಿಕಾಸ್ ಐ ಗಾಟ್ ಟು ನೋ ಓನ್ಲಿ ಫ್ರಮ್ ಪೀಪಲ್ ಹೂ ಆರ್ ಡೂಯಿಂಗ್ ಸೈಂಟಿಫಿಕ್ ಸ್ಟಡಿ ಆಫ್ ದೀಸ್ ಎಲಿಫೆಂಟ್ಸ್, ಟೈಗರ್ಸ್. ಸೊ ಇಫ್ ಯು ವಾಂಟ್, ಇಟ್ಸ್ ವೆರಿ ವಾಸ್ಟ್, ಯು ಕ್ಯಾನ್ ಲರ್ನ್ ಎವ್ರಿಥಿಂಗ್, ಬಟ್ ಇಟ್ ಟೇಕ್ಸ್ ವೆರಿ ವೆರಿ ಲಾಂಗ್ ಟೈಮ್. ಸೊ ಭೋಗೇಶ್ವರ ಫೋಟೋ ಒಂದು ನಾನು ರಿವೀಲ್ ಮಾಡಿಸ್ಬೇಕಂತ ಇದ್ದೆ. ಅದರದ್ದು ಟಸ್ಕ್ ಇದೆಯಲ್ಲ, ಇಡೀ ವರ್ಲ್ಡಲ್ಲಿ ದಟ್ ಇಸ್ ದ ಓನ್ಲಿ ಏಷ್ಯನ್ ಎಲಿಫೆಂಟ್ ವಿಚ್ ಹ್ಯಾಸ್ ಸಚ್ ಲಾಂಗ್ ಟಸ್ಕ್, ವಿಚ್ ಯೂಸ್ ಟು ಟಚ್ ಆಲ್ಮೋಸ್ಟ್. ನಾನು ಫೋಟೋ ತೆಗೆದಾಗ ಟಚ್ ಆಗ್ತಾ ಇರಲಿಲ್ಲ. ಆ ಫೋಟೋ ನೀವು ನೋಡಿದ್ರೇ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನಮ್ಮ ಮನೇಲಿ ತೊಗೊಂಡೋಗಿ ಹಾಕಿದ್ದೀನಿ. ಇಟ್ಸ್ ಅರೌಂಡ್ 6 feet ಫ್ರೇಮ್. ಸೊ ಹಾಗಾಗಿ ಆ ಒಂದು ಎಲಿಫೆಂಟ್ ಫೋಟೋನು ರಿವೀಲ್ ಮಾಡಿದ್ವಿ. ಸೊ ದೋಸ್ ಟೂ ಆರ್ ಸರ್ಪ್ರೈಸಸ್ ಇನ್ ಮೈ ಇವೆಂಟ್ ವಿಚ್ ಆ್ಯಕ್ಚುಲಿ ಬೂಸ್ಟೆಡ್ ಲೈಕ್ ಎನಿಥಿಂಗ್. ಐ ವಾಸ್ ವೆರಿ ಹ್ಯಾಪಿ. ಐ ಆಮ್ ಪ್ರೌಡ್ ದ್ಯಾಟ್ ನಾನು ನಮ್ಮ ಕರ್ನಾಟಕದ ಜನಕ್ಕೆ ಒಂದು ಕೊಡುಗೆ ಅಂತ ಕೊಟ್ಟಿದ್ದೀನಿ, ಮಾಹಿತಿಗಿಂತ ಒಂದು ನಾಲೆಜ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಬರೀ ಅವೇರ್ನೆಸ್ನ ಸ್ಪ್ರೆಡ್ ಮಾಡಬೇಕಂತ ನನ್ನ ಇಚ್ಛೆ ಹೊರತು ನನಗೆ ಬೇರೆ ಏನೂ ಬೇಡ. ನಮ್ಮ ಮುಂಚೂಣಿ ಸಿಬ್ಬಂದಿಗಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಬೇಕಂತ ನನಗೊಂದು ಆಸೆ ಇತ್ತು. ಅದನ್ನು ಸುಮಾರು ವರ್ಷಗಳಿಂದ ನೆರವೇರಿಸ್ಕೊಂಡ್ಬಂದಿದ್ದೀನಿ. ಬಹುಶಃ ಒಂದೇ ಒಂದು ಸತಿ ವಿಜಯ ಕರ್ನಾಟಕ ಮೈಸೂರಲ್ಲಿ ನಂದು ಒಂದು ಚಿಕ್ಕ ಆರ್ಟಿಕಲ್ ಹಾಕಿದ್ರು. ನಾನು ವೀರನಹೊಸಹಳ್ಳಿ ರೇಂಜಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಈ ಫೈರ್ ಮಿಟಿಗೇಟ್ ಹೆಂಗೆ ಮಾಡೋದು ಅಂತ ಒಂದು ಟ್ರೈನಿಂಗ್ ಕೊಡಿಸಿದ್ದೆ. ಪ್ಲಸ್ ನಾನೊಂದು 50 ಲೀಟರ್ಸ್ದು ಕಾರ್ಬನ್ ಡೈಆಕ್ಸೈಡ್ದು ಎಮರ್ಜೆನ್ಸಿ ಪರ್ಪಸ್ಗೆ ನಾವು ಯೂಸ್ ಮಾಡೋಂಗೆ ಅದರೊಂದು ನಾನು ಡೊನೇಟ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಗಿವನ್ ಅರೌಂಡ್ 600 to 650 ಕ್ಯಾಪ್ಸ್. ನಮ್ಮ ಸಂಜಯ್ ಮೋಹನ್ ಸರು PCCF ವೈಲ್ಡ್ ಲೈಫ್ ಆದಾಗ ಕ್ಯಾಪ್ಸು, ಆಮೇಲೆ ಬ್ರಾಸ್ ವಿಸಿಲ್ಸ್ ಫ್ರಮ್ ಡೆಲ್ಲಿ. ವೈ ಬ್ರಾಸ್ ವಿಸಿಲ್ಸ್ ಇನ್ ದ ಫಾರೆಸ್ಟ್? ಒಂದು, ದೇ ಕ್ಯಾನ್ ಯೂಸ್ ಇಟ್ ಆಸ್ SOS, ಡಿಸ್ಟರ್ಬೆನ್ಸ್ಗಲ್ಲ. ಏನೋ ಒಂದು ಆಯಿತು, ಪ್ರಾಣಿ ಅಟ್ಯಾಕ್ ಆಯಿತು, ಇಲ್ಲ ಬೆಂಕಿ ಎತ್ಕೊಂತು, ಏನೋ ಅದು ಎಂಥ ಬ್ರಾಸ್ ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಇಟ್ ವಿಲ್ ಆ್ಯಕ್ಚುಲಿ ಟ್ರಿಗರ್ ರಿಯಲಿ ಹೈ ಫ್ರೀಕ್ವೆನ್ಸಿ ಸೌಂಡ್. ಅದಕ್ಕೆ ಬ್ರಾಸ್ ವಿಸಿಲ್ಸ್ನ ಡೆಲ್ಲಿಯಿಂದ ತರಿಸಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವಿ ಆಲ್ಸೋ ನ್ಯೂ ದ್ಯಾಟ್ ದೇ ರಿಕ್ವೈರ್ಡ್ ಟಾರ್ಚರ್ಸ್. ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರೋದು. ಐ ಕ್ಯಾನ್ ಆ್ಯಕ್ಚುಲಿ ಪ್ರೊವೈಡ್ ಯು ಆಲ್ ದ ಫೋಟೋಸ್ ಸೊ ದ್ಯಾಟ್ ಯು ಕ್ಯಾನ್ ಸಿ. ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮಲ್ಲಿ ನೀರು ಕೊರತೆ ಇದೆ, ಕುಡಿಯೋ ನೀರು ಕೊರತೆ, ಎಸ್ಪೆಷಲಿ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿಗಳಿಗೆ ತುಂಬ ಇದೆ. ಅವ್ರಿಗೆ ಇನ್ನೂ ತುಂಬ ಕೊರತೆಗಳಿದೆ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್ ಏನಕ್ಕೆ ಮಾಡಲ್ಲ ಅಂತ ಕೇಳ್ತೀವಿ. ನ್ಯಾಚುರಲಾಗೆ ಅಲ್ಲಿ ನೀವು ಬೋರ್ವೆಲ್ ಹಾಕಿದ್ರೂ ಕೆಂಪು ನೀರು ಬರುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಏನು ಮಾಡ್ತಾರೆ, ನೀವೇ ಹೇಳಿ. ಸೊ ಹಾಗಾಗಿ ನಾನು ಆನೆಚಿಕ್ಕೂರು ರೇಂಜ್ಗೆ ಪ್ರತಿ ವರ್ಷವೂ 8,000 ಲೀಟ್ರನ್ನ ಬಿಳಿಕೆರೆಯಿಂದ ಒಂದು ಪ್ಲ್ಯಾಂಟಿಂದ ತರಿಸ್ತಾ ಇದ್ದೆ. 20 ಲೀಟ್ರ್ ಕ್ಯಾನ್ ಬರುತ್ತಲ್ಲ. ಸೊ ನಾನು ವಾಲಂಟಿಯರ್ ಮಾಡಿ ಜೀಪ್ನ ತೊಗೊಂಡೋಗಿ, ನಮ್ಮ ಕೆಲಸ ದಿನನಿತ್ಯ ಏನಂತ ಹೇಳಿದ್ರೆ, ಅದಕ್ಕೆ ನಮಗೆ ಫೀಲ್ಡ್ ಡೈರೆಕ್ಟರ್ಸಿಂದ ಲೆಟರ್ಸ್ ಬಂದಿರುತ್ತೆ. ನಿಮ್ಮ ಜೀಪನ್ನ ಇಲ್ಲಿ ಇಷ್ಟು ದಿವಸ ಅಂದರೆ 1 or 2 months ಫಾರ್ ದ ಫೈರ್ ಸೀಸನ್ ವಾಲಂಟಿಯರ್ ಆಗಿ ಬಂದಿದ್ದೀರಾ, ನೀವು ನಮಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಸರ್ಟಿಫಿಕೇಟು ಕೊಡ್ತಾರೆ. ಸೊ ನಾವು ಈ ಜೀಪಲ್ಲಿ ದಿನನಿತ್ಯ ಒಂದೊಂದು ಪಾಯಿಂಟ್ಸ್ ಇರುತ್ತೆ. ಅಂದರೆ ಫೈರ್ ಸೀಸನಲ್ಲಿ ಐ ಜಸ್ಟ್ ವಾಂಟ್ ಟು ಸೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಟು ನೋ. ಪ್ರತಿಯೊಂದು ಟೈಗರ್ ರಿಸರ್ವ್ ಹೌ ಇಸ್ ಇಟ್ ಆ್ಯಕ್ಚುಲಿ ಸ್ಟ್ರಕ್ಚರೈಸ್ಡ್, ಅದು ತುಂಬ ಇಂಪಾರ್ಟೆಂಟು. ಲೈಕ್ವೈಸ್ ಅದು ಎಷ್ಟು ನೀಟಾಗಿ ಅವರು ಅದನ್ನು ಫಾರ್ಮ್ ಮಾಡಿರ್ತಾರೆ ಒಂದು ಟೈಗರ್ ರಿಸರ್ವ್ನ. ಈಗ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ಬಂಡೀಪುರ ಇವತ್ತು ಬಂದ್ಬಿಟ್ಟು 1,200 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ಸು, ನಾಗರೋಳ ಇವತ್ತು 800+ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ವಿ ಆರ್ ಸೋ ಹ್ಯಾಪಿ, ಬಟ್ ಇಟ್ ಇಸ್ ಇನ್ಕ್ರೀಸ್ ಟುಡೇ. ಯಾಕಂದರೆ ದೇವಮಾಚಿ ಸೆಕ್ಷನ್ ಅಂತ ಏನು ಕೊಡಗುಗೂ ಬರ್ತಾಯಿತ್ತು, ಅದು ಇಟ್ ವಾಸ್ ಇಂಟು ರೆಗ್ಯುಲರ್. ಅದು ನಮಗೆ ವೈಲ್ಡ್ ಲೈಫಿಗೆ ಸೇರ್ಕೊತ್ತೆ ಇವಾಗ. ದಟ್ಸ್ ಒನ್ ಆಫ್ ದ ಫಂಟಾಸ್ಟಿಕ್ ನ್ಯೂಸ್ ವಾಟ್ ವಿ ಹ್ಯಾವ್. ದೆರ್ ಆರ್ ಬ್ಯೂಟಿಫುಲ್ ಆಫೀಸರ್ಸ್ ಹೂ ಆರ್ ಬಿಹೈಂಡ್ getting that land to us, because our forest land has increased. That is the place where there's an announcement that safari ಮಾಡ್ತಾ ಇದ್ದೀವಿ ನಾಗರೋಳಲ್ಲಿ ಅಂತ ಇದೆಯಲ್ಲ, ಅದೇ ಜಾಗ. ಓಕೆ. ಸೊ ಆ್ಯಂಡ್ ದೆರ್ ಇಸ್ ಅ ಗುಡ್ ಇಂಟೆನ್ಷನ್. ಎಷ್ಟೋ ಜನ ಮಾತಾಡ್ಕೊತಾ ಇದ್ದಾರೆ ಮತ್ತೆ ಇನ್ನೊಂದು ಸಫಾರಿ ಏನಕ್ಕೆ ಅಂತ, ಬಟ್ ದೇ ಆರ್ ಡೂಯಿಂಗ್ ಇಟ್ ಇನ್ ಬಫರ್ ಏರಿಯಾ. ಸೊ ಕೋರ್ ಝೋನಲ್ಲಿ ಕೋರ್ ಝೋನ್ ಹತ್ರನೂ ನಮ್ಮ ಹತ್ರ ಟೂರಿಸಮ್ ಏರಿಯಾ ಇದೆ. ಅದನ್ನು ದೇ ಆರ್ ಟ್ರೈಂಗ್ ಟು ಶಿಫ್ಟ್ ಇಟ್ ಟು ದ ಬಫರ್ ಏರಿಯಾ, ಸೊ ದ್ಯಾಟ್ ಅಲ್ಲಿ ಪ್ರಾಣಿಗಳದ್ದು ಡೆನ್ಸಿಟಿ ಮತ್ತು ಪಾಪ್ಯುಲೇಷನ್ನು ಇನ್ನೊಂದು ಸ್ವಲ್ಪ ಸೈಲೆಂಟ್ ಆದಾಗ, ಅನ್ಡಿಸ್ಟರ್ಬ್ಡ್ ಆದಾಗ ಚೆನ್ನಾಗಿರುತ್ತೆ ಅಂತ ಅವರೊಂದು ಅಭಿಪ್ರಾಯ.
ಏನೇ ಒಂದು ಅಭಿಪ್ರಾಯ ತೊಗೊಂಡ್ರು ಇವರು ಸೈಂಟಿಫಿಕ್ಕಾಗಿ ಮತ್ತು ಗೌರ್ಮೆಂಟ್ ಲೆವೆಲಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಅನಿಸಿಕೆ ತಗೊಂಡೆ ಒಂದು ಪ್ಯಾನಲ್ ಮೀಟಿಂಗ್ ಮಾಡಿ ಅವರು ಡಿಸಿಷನ್ಸ್ ತೊಗೊತಾರೆ. ಕಾಡ್ ಒಳಗೆ ಆ್ಯಕ್ಚುಲಾಗಿ ಏನಾಗುತ್ತೆ, ಕಾನ್ಸರ್ವೇಷನ್ ಯಾವ ಥರ ಆಗುತ್ತೆ, ಅಲ್ಲಿ ಸಿಬ್ಬಂದಿಗಳು ಹೆಂಗೆ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ನಮಗೆ ಹೇಳೋದು. ಯಾ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಕಾನ್ಸರ್ವೇಷನ್ ಸ್ಟಾರ್ಟ್ಸ್ ಫ್ರಮ್ ದ ಸೊಸೈಟಿ. You, me, anyone for that matter, we all should join hands in conservation. ಒಳಗಡೆ is the major challenge, is really major challenge. ನಾನು ಒಂದೊಂದು ಸತಿ ನಾನೇ ಅನ್ಕೊತೀನಿ ದ ರಿಯಲ್ ಕನ್ಸರ್ವೇಟರ್ಸ್ ಆರ್ ಅನಿಮಲ್ಸ್ ಅಂತ. ಅವ್ರು ನಮ್ಮನ್ನು ಕನ್ಸರ್ವ್ ಮಾಡ್ತಿರೋದು, ನಾವು ಅದನ್ನಲ್ಲ. ಸೊ ಯಾ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಕಾಡಲ್ಲಿ ತುಂಬ ಕಷ್ಟ ಇದೆ ನಮ್ಮ ಸಿಬ್ಬಂದಿಗಳಿಗೆ. ಫ್ರಂಟ್ಲೈನ್ ಸ್ಟಾಫ್ ಅಂತ ಹೇಳಿದ್ರೆ ರೇಂಜರಿಂದ ಹಿಡಿದು PCP ಲೆವೆಲ್ ವಾಚರ್ವರೆಗೂ ದೇ ಹ್ಯಾವ್ ದೇರ್ ಓನ್ ರೋಲ್ಸ್ ಟು ಪರ್ಫಾರ್ಮ್. ರೇಂಜರ್ಗೆ ತುಂಬ ದೊಡ್ಡ ಕಷ್ಟ. ಯಾತಕ್ಕಂತ ಹೇಳಿದ್ರೆ ಮಲ್ಗಕ್ಕೆ ಬಿಡಲ್ಲ ರೇಂಜರ್ನ. ಈ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಏರಿಯಾ, ಮೇನ್ ಮ್ಯಾನಿಮಲ್ ಕಾನ್ಫ್ಲಿಕ್ಟ್ಸ್ ಏರಿಯಾದಲ್ಲಿ ಹಳ್ಳಿಯವರು, ಅಲ್ಲಿ ಅಕ್ಕಪಕ್ಕ ಬೇರೆ ಜನ, ಲೋಕಲ್ ಪೀಪಲ್ ಎಲ್ಲ ಎನಿ ಟೈಮ್ ಫೋನ್ ಮಾಡ್ತಾರೆ. ಅವ್ರು ಫೋನ್ ರಿಸೀವ್ ಮಾಡಲೇಬೇಕು. ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟು ಏನೂ ಮಾಡಲ್ಲ ಅಂತ ಬರುತ್ತೆ. ಇಟ್ ಇಸ್ ಪಾಪ ನೋಡಿ, ನಾವು ಲೋಕಲೈಟ್ಸ್ ಎಷ್ಟು ಕಷ್ಟಪಡ್ತಾಯಿದ್ದಾರೆ ಅಂತಲೂ ನೋಡಬೇಕು. ಇಟ್ಸ್ ಅ ಕೋ ಎಕ್ಸಿಸ್ಟಿಂಗ್ ಸಿಚುವೇಶನ್ ದೇರ್. ಸೊ ರೇಂಜರ್ಗೆ ಎಷ್ಟು ಚಾಲೆಂಜಸ್ ಇರುತ್ತೋ ಅಷ್ಟೇ ಚಾಲೆಂಜು PCP ವಾಚರ್ಸ್ಗೂ ಇರುತ್ತೆ. ಬಟ್ ಮೇನ್ಲಿ PCP ವಾಚರ್ಸ್ ಪಡೋ ಕಷ್ಟ, ಅವರು ದಿನನಿತ್ಯ ಎವ್ರಿ ಡೇ 24/7 365 ಡೇಸ್, ನಾನು ಎಲ್ಲ ಕಡೆ ಇದನ್ನು ಸ್ಟ್ರೆಸ್ ಮಾಡಿದ್ದೀನಿ, 24/7 365 ಡೇಸ್ ಅವರ ಪ್ರಾಣ ಒತ್ತೇ ಇಟ್ಟು ಕೆಲಸ ಮಾಡಬೇಕು. ಸೊ ನಿಮಗೆ ನಾನೊಂದು ಸ್ಮಾಲ್ ಕ್ವೆಶನ್ ಕೇಳ್ತೀನಿ. ಯಾವ ಪ್ರಾಣಿ ತುಂಬ ಡೇಂಜರು ಕಾಡಲ್ಲಿ ಹೇಳಿ? ಯಾ, that's the common answer what I would receive from majority of the people. ಹುಲಿ will not attack you so easily inside the forest. ಎಲಿಫೆಂಟ್ ನಿಮಗೆ ಆ ಒಂದು ಗುಂಡು ಮತ್ತು ಧೈರ್ಯ ಇದ್ದರೆ ಒಂದು ಮರದ ಹಿಂದೆನೇ ಆಟಾಡಿಸ್ಬೋದು ಆನೆನ. ಅಂಥವ್ರು ಇದ್ದಾರೆ ನಮ್ಮಲ್ಲಿ. ಬಟ್ ಎಲಿಫೆಂಟ್ಸ್ ಆರ್ ಟೂ ಡೇಂಜರಸ್. ನಮ್ಮಲ್ಲಿ ನಮ್ಮ ಕಾಡು ಸಿಬ್ಬಂದಿಗಳು ಈ ರೀಸೆಂಟ್ಲಿ ಗುರ್ರಾಜು ಅಂತ ಸುಮಾರು ಒಂದು 20 ವರ್ಷದ ಮೇಲೆ ಕೆಲಸ ಮಾಡ್ಕೊಂಡು ಸಿಬ್ಬಂದಿ ವಾಚರು, ನೀವು ನಾಗರೊಳಗೆ ಹೋಗಿದ್ದರೆ ಅವರು ಸುಮಾರು ಜನಕ್ಕೆ ಅಡುಗೆನ ಮಾಡಿ ಬಡಿಸಿದ್ದಾರೆ. ಅವರು ಆನೆಗೆ ಸಿಕ್ಕಾಕೊಂಡು ಸತ್ತೋದ್ರು. ದ ಡೇಂಜರಸ್ ಅನಿಮಲ್ ಇನ್ಸೈಡ್ ಎ ಫಾರೆಸ್ಟ್ ಈಸ್ ಅ ಸ್ಲಾತ್ ಬ್ಯಾರ್, ಕರಡಿ. ಸೊ ನಮ್ಮ ಸಿಬ್ಬಂದಿಗಳು ಹೆಂಗಂದರೆ ಏನೇನು ಕೆಲಸ ಮಾಡ್ತಾರೆ ಅಂತ ನಾವು ಫಸ್ಟು ತಿಳ್ಕೊಬೇಕು. ಅವರ ರೋಲ್ ಹೆಂಗಂತ ಹೇಳಿದ್ರೆ PCP ವಾಚರ್ಸ್ದು ಒಂದೊಂದು ರೇಂಜಲ್ಲೂ ಒಂದೊಂದು ಸೆಕ್ಷನ್ ಅಂತ ಕೊಟ್ಟಿರ್ತಾರೆ. ನಿನಗೆ ಒಂದು ರೇಂಜಲ್ಲಿ ಮ್ಯಾಕ್ಸಿಮಮ್ 4ರಿಂದ 5 ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಇರುತ್ತೆ. ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಳ್ಳ ತಡೆ ಶಿಬಿರ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಫ್ರಮ್ ಅ ಲಾಂಗ್ ಟೈಮ್. ಅದರಲ್ಲಿರೋ ಸಿಬ್ಬಂದಿಗಳು ಆ ಒಂದು ಪ್ರದೇಶದಲ್ಲಿ ಯಾವುದೇ ಥರದ್ದು ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ನಡಿಬಾರ್ದು. ಲೈಕ್ ವೈಸ್ ಪೋಚಿಂಗ್ ನಡಿಬಾರ್ದು, ಮರಗಳನ್ನ ಸಾಗಿಸೋದು ಕಡಿಯೋದು ನಡಿಬಾರ್ದು. ಆಮೇಲೆ ಕೆಲವರು ಬಫರ್ ಏರಿಯಾದಲ್ಲಿ ಬಂದ್ಬಿಟ್ಟು ಸ್ನೇರ್ ಹಾಕ್ತಾರೆ. ಆ ಸ್ನೇರು ಈ ಕೇರಳ ಕಡೆ ಬೇರೆ ಕಡೆಯಿಂದ ಬಂದು ಕೆಲಸಗಾರರು ಬರ್ತಾರಲ್ಲ, ಅವರು ಈ ಉರುಳನ್ನು ಹಾಕ್ತಾರೆ. ಆ ಉರುಳಿಗೆ ಎಂಡ್ ಆಫ್ ದ ಡೇ ಸಿಕ್ಕಾಕೊಳ್ಳೋದೆ ಲೆಪರ್ಡು ಇಲ್ಲ ಹುಲಿ. ಅವ್ರಿಗೆ ಏನು ಪ್ರಾಣಿ ಬೇಕಾಗಿರುತ್ತೋ ಅದು ಸಿಗಲ್ಲ, ಬಟ್ ಹುಲಿನೋ ಚಿರತೆನೋ ಅದಕ್ಕೆ ಸಿಕ್ಕಾಕೊಳ್ಳುತ್ತೆ. ಸೊ ಈ ಥರ ಎಲ್ಲ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ತಡಿಬೇಕು, ನಮ್ಮ ಕಾಡನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಅವರು ಪ್ರತಿನಿತ್ಯ ಮಿನಿಮಮ್ 10 ಕಿಲೋಮೀಟರಿಂದ ಹಿಡಿದು, ದೇರ್ ಆರ್ ಪೀಪಲ್ ವೇರ್ ಹ್ಯಾವ್ ಸೀನ್ ದೇ ಹ್ಯಾವ್ ಟ್ರಾವೆಲ್ಡ್ ಈವನ್ 25 ಕಿಲೋಮೀಟರ್ಸ್ ಇನ್ ಎ ಡೇ. ಅದೆಲ್ಲ ಮುಗಿಸ್ಮೇಲೆ ಕ್ಯಾಂಪಿಗೆ ಬರ್ತಾರೆ. ಒಂದೊಂದು ಕ್ಯಾಂಪ್ ಬಂದ್ಬಿಟ್ಟು ಕೋರ್ ಏರಿಯಾದಲ್ಲಿರುತ್ತೆ. ನಿಮ್ಮ ಡಿವಿಷನ್ ಆಫೀಸಿಂದ ಅಂದರೆ ನಿಮ್ಮ ಫಾರೆಸ್ಟ್ ರೇಂಜ್ ಆಫೀಸಿಂದ ಸುಮಾರು ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗಬೇಕು. ದೇ ವೋಂಟ್ ಗೋ ಇನ್ ದ ಜೀಪ್. ಅಲ್ಲಿ ಅವರು ಸ್ಟೇಷನ್ ಆದಾಗ ಅವರು ಅವರಾಗವರೇ ಊಟ ಮಾಡಬೇಕು, ಅವರಾಗವರೇ ಎಲ್ಲ ರೆಡಿ ಮಾಡ್ಕೊಂಡು ತಿನ್ನಬೇಕು. ಪ್ಲಸ್ ಅವ್ರಿಗೆ ಇರೋದೇನು, ಒಂದು ಸೋಲಾರ್ ಲೈಟ್ ಇರುತ್ತೆ, ಒಳಗಡೆ ಬ್ಯಾಟ್ರಿಗಳಿರುತ್ತೆ, ಒಂದು ಟಾರ್ಚ್ ಕೊಟ್ಟಿರ್ತಾರೆ ಡಿಪಾರ್ಟ್ಮೆಂಟು, ಕೊಟ್ಟಿರಲ್ಲ ಅಂತ ಏನಿಲ್ಲ. ಸಮ್ಟೈಮ್ಸ್ ಇಟ್ ವಿಲ್ ಬಿ ಯೂಸ್ಫುಲ್, ಸಮ್ಟೈಮ್ಸ್ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್. ಆ್ಯಂಡ್ they don't have anything else apart from that. No entertainment, no signal for the phone, no radio,
ನಥಿಂಗ್, ಝೀರೋ ಇನ್ ಎಂಟರ್ಟೈನ್ಮೆಂಟ್. ಬಟ್ ದೇ ಆರ್ ಆ್ಯಕ್ಚುಲಿ ಎಂಟರ್ಟೈನಿಂಗ್ ಅಸ್. ಅವರು ಪ್ರಾಣಿಗಳು, ನಮ್ಮ ಕಾಡನ್ನು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದರೆ ಪ್ರಾಣಿಗಳನ್ನ ಎಲ್ಲಿ ನೋಡ್ತಾ ಇದ್ವಿ ನಾವು? ಸಫಾರಿ ಎಲ್ಲಿ ಹೋಗ್ತೀವಿ ನಾವು? ಸೊ ಅವರೆಲ್ಲ ಸ್ಟೇಷನ್ ಮಾಡಿರ್ತಾರಲ್ಲ, ಸೊ ದೇ ಡೂ ಪ್ಯಾಟ್ರೋಲಿಂಗ್. ಸೊ ದಟ್ ಇಸ್ ಒನ್ ಥಿಂಗ್. ಅಪಾರ್ಟ್ ಫ್ರಮ್ ಪ್ಯಾಟ್ರೋಲಿಂಗ್, there are major challenges they go through in every season. Site specific area ಹೇಳಬೇಕಂತ ಹೇಳಿದ್ರೆ, ವೇರ್ ದೆರ್ ಇಸ್ ಅ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಲೈಕ್ ಬಂಡೀಪುರ ಆಗಲಿ ನಾಗರೋಳೆ ಆಗಲಿ, ಅವ್ರಿಗೆ ಈ ಫೈರ್ ಸೀಸನಲ್ಲಿ ಕಾಡಿಗೆ ಬೆಂಕಿ ಹತ್ಕೊಂಬೇಡ್ದಂತ ಹೇಳ್ಬಿಟ್ಟು ಅವರು ಹರಸಾಹಸ ಮಾಡ್ತಾರೆ, ಟವರಲ್ಲಿ ನಿಂತ್ಕೊತಾರೆ. ನಾನು ಮೊನ್ನೆ ಒಂದು ಫೋಟೋ ಪ್ರದರ್ಶನ ಮಾಡಿದ್ದೆ, ಎಷ್ಟು ಆಫೀಸರ್ಸ್ ಬಂದ್ಬಿಟ್ಟು ಆ ಫೋಟೋ ಮುಂದೆ ತೆಕ್ಕೊಂಡ್ರಲ್ಲ ಫೋಟೋನ, ನನಗೆ ಅದಕ್ಕಿಂತ ಅವ್ರಿಗೆ ಎಷ್ಟು ಪ್ರಾಣಿಗಳ ಮುಂದೆ ತೆಕ್ಕೊಂಬೋದಲ್ಲ, ಅದ್ರ ಮಹತ್ವಪೂರ್ಣ ಹೇಳ್ತೀನಿ ಕೇಳಿ. ಆ ಫೋಟೋದು, ಆ ಫೋಟೋನ ನಾನು ನಾಗರಹೊಳೆಯಲ್ಲಿ ಬಫರ್ ಏರಿಯಾದಲ್ಲಿ ನಾನು ತೆಗೆದಿರೋ ಫೋಟೋಸ್ ಎಲ್ಲ ಬಫರ್ ಏರಿಯಾನ. ಬಫರ್ ಏರಿಯಾದಲ್ಲಿ ನಾನು ಫೈರ್ ಸೀಸನ್ನಲ್ಲಿ ನಾನೇನು ಮಾಡ್ತೀನಿ, ಪ್ರತಿ ದಿವಸ ಊಟ ತೊಗೊಂಡೋಗ್ಬಿಟ್ಟು ಇವರಿಗೆ ಸಿಬ್ಬಂದಿಗಳಿಗೆ ಸಪ್ಲೈ ಮಾಡಬೇಕು. ನಮ್ಮ ಕಾಡು ಒಳಗೆ ರೆಡಿ ಮಾಡ್ತಾರೆ, ತೊಗೊಂಡೋಗ್ತೀವಿ. ಹೊರಗಡೆ ಹೋದಾಗ ಸಂಜು ಅಂತ ಈ ಹುಡುಗ, ಬಫರ್ ಏರಿಯಾದಲ್ಲಿ ಒಂದು ಮರ ಇದೆ, ಸುಳುಗೋಡು ಅಂತ ಒಂದು ಕ್ಯಾಂಪ್ ಇದೆ, ಅಲ್ಲಿ ಒಂದು ಮರ ಇದೆ. ನಾನು ಜನಕ್ಕೆ 72 ಅಡಿ ಅಂತ ನಾನು ಹೇಳಿದ್ದೆ ನಾನು ಅಂದಾಜಲ್ಲಿ. ಮೊನ್ನೆ ಅವನ್ನ ಕೇಳಿದಾಗ ಅವನು ಇಲ್ಲ ಅಣ್ಣ ಅದು 110 ಅಡಿ ಇದೆ ಅಂತ ಹೇಳ್ದ. ಆ 110 ಅಡಿ ಕೆನೋಪಿಲಿ ಒಂದು ಚಿಕ್ಕ ಜಾಗ ಮಾಡಿಕೊಂಡು ಒಂದು ಅಟನಿ ಥರ ಹಾಕ್ಕೊಂಡು ಈ ಬ್ಯಾನರ್ ಕಟೌಟ್ನ ಹಿಡ್ಕೊಂಡು ಅವನು ಅದನ್ನು ಶೆಲ್ಟರ್ ಥರ ಇಟ್ಕೊತಾನೆ. ನಾನು ಊಟ ತೊಗೊಂಡೋದಾಗ, ಇಲ್ಲ ನನ್ನಲ್ಲದೆ ಬೇರೆ ಯಾರೋ ಊಟ ತೊಗೊಂಡೋದಾಗ ಆ 110 ಅಡಿ ಮರ ಕೆಳಗಡೆ ಇಳಿದೆ ಊಟ ಅಂತ ತೊಗೊಂಡು ಮೇಲ್ಗಡೆ ಹೋಗಿ ಹೀಗೆ ನೇತಾಡ್ತಾ ಇರುತ್ತೆ, ಅಲ್ಲಿ ಊಟ ಮಾಡಿ ಕಾಡನ್ನು ಕಾಯ್ತಾನೆ. ನಿಮಗೆ ಆಗುತ್ತಾ? ಆನೆಗಳನ್ನ ಕಾಫಿ ಎಸ್ಟೇಟಿಂದ ಕಾಡಿಗೆ ಓಡಿಸೋಕ್ಕಾಗತ್ತಾ ನಮಗೆ? ನಾನು ಒಂದು ಫೋಟೋ ತೆಗೆಯೋದಕ್ಕೆ 22 ಕಿಲೋಮೀಟ್ರ್ ಬೆಳಗಿಂದ ರಾತ್ರಿವರೆಗೂ 16 ಜನ ಟೀಮ್ ಜೊತೆ ನಾನು ಹೋಗಿದ್ದೀನಿ. ಐ ವಾಸ್ ಕಂಪ್ಲೀಟ್ಲಿ ಡ್ರೆಂಚ್ಡ್, ಮಳೆಯಲ್ಲಿ ಎಲ್ಲಿ ಸ್ಲಿಪ್ ಆಗ್ತೀನಿ ಅಂತ ಗೊತ್ತಿಲ್ಲ. ಕ್ಯಾಮ್ರಾಗಳನ್ನ ಇಟ್ಕೊಂಡಿದ್ದೀನಿ, ಕ್ಯಾಮ್ರಾನೂ ನಾನು ಸೇಫ್ಟಿ ಮಾಡಬೇಕು. ಎಲ್ಲರೂ ನನ್ನ 16 ಜನ ಟೀಮಲ್ಲಿ 4-5 ಜನ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮರ ಹತ್ತೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ಸು, ಅದರಲ್ಲಿ ಟ್ರೈಬ್ಸ್ ಇರ್ತಾರೆ. ಅವ್ರ ಮರದಿಂದ ಆನೆ ಅಲ್ಲಿ ಬಂತು, ಆನೆ ಇಲ್ಲಿ ಬಂತು, ನೋಡಿ ಇಲ್ಲಿ ಬರುತ್ತೆ, ಈ ಕಡೆ ಇರಬೇಡಿ, ಒಂಥರ ಮೇಸ್ ಥರ ದಿನನಿತ್ಯ ಅವರು ಈ ಥರ ಕೆಲಸಗಳು ಮಾಡ್ತಾರೆ. ಇಂಥ ಹೀರೋಸು ನಮ್ಮ ಸೊಸೈಟಿಲಿ ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ ಅಂತ ನಮ್ಮ ಸೊಸೈಟಿಗೆ ಗೊತ್ತಿಲ್ಲ. ಸೊ ಐ ವಾಂಟೆಡ್ ಟು ಸಮ್ಹೌ ಗಿವ್ ಅ ಸಾರ್ಟ್ ಆಫ್ ಎ ಮೆಸೇಜ್ ಆ್ಯಂಡ್ ನಾಲೆಡ್ಜ್ ಟು ಆಲ್ ದೀಸ್ ಗೈಸ್. ನಾವಿಲ್ಲಿ ಫಂಡ್ಸ್ ರೈಸ್ ಮಾಡೋಕ್ಕೆ ಮಾಡ್ತಾಯಿಲ್ಲ, ನಾನು ಬಿಸ್ನೆಸ್ ಮಾಡೋಕ್ಕೂ ಮಾಡ್ತಾಯಿಲ್ಲ. ಗಾಡ್ ಹಸ್ ಗಿವನ್ ಮಿ ರಿಯಲಿ ಗುಡ್ ಹ್ಯಾಪಿನೆಸ್ ಇನ್ ಲೈಫ್. ಕಷ್ಟಪಟ್ಟು ಕೆಲಸನೂ ಮಾಡ್ತೀನಿ, IT ಆಗಿ ಕೆಲಸ ಮಾಡ್ತೀನಿ. ಬಟ್ ನಮಗೆ ಇಲ್ಲಿಂದ ಹೋಗೋದು ಬರೋದೇ 10,000-15,000 ಸಾವಿರ ಪೆಟ್ರೋಲ್ಗೆ ಹೋಗುತ್ತೆ, ಅಲ್ಲಿ ಖರ್ಚುಗಳಿರುತ್ತೆ, ಆಯಿತಾ? ಸೊ ಆ್ಯಂಡ್ ಆನ್ ಟಾಪ್ ಆಫ್ ದಟ್ ನಾವು ಏನೇ ಕೊಂಡ್ಕೊಬೇಕಂದ್ರೂ ಸಿಬ್ಬಂದಿಗಳಿಗೆ ನಾವು CSR ಫಂಡ್ಸು ಇಲ್ಲ ಫ್ರೆಂಡ್ಸ್. ಐ ಶುಡ್ ಬಿ ಸೋ ಥ್ಯಾಂಕ್ಫುಲ್ ಮ್ಯಾಮ್. ನಾನು ಈ ಒಂದು ಮೀನ್ಸ್ ಆಫ್ what you say, by this video I would like to say thanks to all my friends, colleagues, office colleagues, that without them I wouldn't have been here sitting giving all this information. ಓಕೆ, ನೀವು ಹೇಳಿದ್ರಿ ಅಲ್ಲಿ ಜನ ಯಾವ ಥರ ನೋಡ್ತಾರೆ, ಯಾವ ಥರ ಅಲ್ಲಿ ಗಸ್ತು ಹೊಡಿಬೇಕು, 100 ಅಡಿ ಹತ್ಬಿಟ್ಟು ಅಲ್ಲಿಂದ ಕುತ್ಕೊಳ್ತಾರೆ ಅಂತ. ಸೊ ನಮಗೊಂದು ವಿಷಯ ಅಂತೂ ಗೊತ್ತಾಗುತ್ತೆ, ಅಲ್ಲಿರುವಂಥ ಒಂದು ಏನು ಫ್ರಂಟ್ ಲೈನ್ ವರ್ಕರ್ಸ್ ಇದ್ದಾರಲ್ಲ, ಅವ್ರಿಗೆ ಆಬ್ವಿಯಸ್ಲಿ ರಿಸ್ಕ್ ಫ್ಯಾಕ್ಟರ್ ತುಂಬಾ ಇರುತ್ತೆ. ಸೊ ಅವ್ರಿಗೆ ಯಾವ ಥರ ಅಲ್ಲಿ ಸಂರಕ್ಷಣೆ, ಅವ್ರಿಗೆ ಯಾವ ಥರ ಸೆಕ್ಯೂರಿಟಿ ಕೊಡ್ಲಾಗುತ್ತೆ? ಒಂದ್ ವೇಳೆ ಇವಾಗ ಹೇಳಿದ್ರಿ ನೀವು, ಒಂದು ಆನೆಯಿಂದ ಒಬ್ಬ 20 ವರ್ಷದಿಂದ ಕೆಲಸ ಮಾಡ್ತಾ ಇರೋನು ಆನೆ ದಾಳಿಯಿಂದ ಸತ್ತು. ಸೊ ಆ ಥರ ಇನ್ಸಿಡೆಂಟ್ಸ್ ಆದಾಗ ಅವ್ರ ಕುಟುಂಬಸ್ಥರಿಗೆ ಏನಾದರೂ ಪರಿಹಾರ ಆ ಥರದ್ದು ಏನಾದರೂ ಆಗತ್ತಾ ಅಲ್ಲಿ? ಹೇಳ್ತೀನಿ. ಗುಡ್ ಕ್ವಶನ್. ಆ್ಯಕ್ಚುಲಿ ನಮ್ಮ ಗೌರ್ಮೆಂಟು ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಈಗ ಆನೆ ಒಬ್ಬನಿಗೆ ದಾಳಿ ಮಾಡುತ್ತೆ, ಅವ್ನು ಸತ್ತೋಗ್ತಾನಲ್ಲಿ, ಇಲ್ಲ ಅವನಿಗೇನೋ ಇಂಜುರಿ ಆಗುತ್ತೆ ಅಂತ ಹೇಳಿದ್ರೆ, ಆ ಸಿಚುವೇಷನಲ್ಲಿ ಯಾರೂ ಇರಲ್ಲ ಮ್ಯಾಮ್. ಯಾರೂ ಇದ್ರೂ ಆ ಧೈರ್ಯ ಇರಲ್ಲ. ನಾನು ನಿಮ್ಗೊಂದು ಸಿಂಪಲಾಗಿ ಹೇಳ್ತೀನಿ, ನಾವು ತಪ್ಪು ಮಾಡ್ತೀವಿ. ನಾನು ದಯವಿಟ್ಟು ಎಲ್ಲ ರೈತರಿಗೆ ಇದನ್ನೇ ನಾನು ಕೇಳ್ಕೊಳ್ಳೋದು, ಇವತ್ತು ನೀವು ನಮಗೆ ಅನ್ನ ಕೊಡ್ತೀರಾ, ನೀವು ನಮ್ಮ ಕಾಡಿನ ಹಂಚಲ್ಲಿ ಅಂದರೆ ಬೌಂಡ್ರಿ ಲೆವೆಲಲ್ಲೂ ಇದ್ದೀರಾ. ಈ ಕೂರ್ಗಲಾಗಲಿ ಕೂರ್ಗಲ್ಲಿ ಎಷ್ಟು ಕಾಫಿ ಎಸ್ಟೇಟ್ ಓನರ್ಸ್ ಇದ್ದಾರೆ, ದಿನನಿತ್ಯ ಅವರು ಎಷ್ಟೋ ವರ್ಷಗಳಿಂದ ಇದನ್ನು ನೋಡ್ಕೊಂಬಂದಿದ್ದಾರೆ. ನೀವೆಲ್ಲ ಒಂದು ಒಂದು ಟೀಮ್ ಆಗಿ ವರ್ಕ್ ಮಾಡಿ ಇವತ್ತೂ ನಮ್ಮ ಪ್ರಾಣಿಗಳು ಸಂರಕ್ಷಣೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರನೂ ತುಂಬ ದೊಡ್ಡದಾಗಿದೆ. ಆದರೆ ನಿಮ್ಮ ಪ್ರಾಣ ಮಾತ್ರ ನೀವು ನಿಮ್ಮ ಕೈಯಲ್ಲಿ ತೊಗೊಬೇಡಿ. ಇದೇ ರೀತಿ ಆನೆ ಬಂಡೀಪುರದಲ್ಲಿ ಗದ್ದೆಗೆ ನುಗ್ಗುತ್ತೆ.
ಆನೆ ನುಗ್ಗಿದಾಗ ನಮ್ಮಲ್ಲಿ ಏನು ಸಿಬ್ಬಂದಿಗಳು ಮತ್ತು ಆಫೀಸರ್ಸ್ ಎಲ್ಲ ರೆಸ್ಕ್ಯೂ ಆಪ್ರೇಷನ್ಗೆ ಬರ್ತಾರೆ. ನೀವು ಆಗಲೇ ರೈತರು ಮತ್ತು ಹಳ್ಳಿಯವರು ನಮಗೆ ಈ ಥರ ಆನೆ ನುಗ್ಗಿದೆ, ಯಾರ್ದಿಗಾರೋ ತೊಂದರೆ ಆಗುತ್ತೆ, ನಮ್ಮ ಏನೋ ಅಗ್ರಿಕಲ್ಚರಲ್ ಫೀಲ್ಡ್ಗೆ ಹಾನಿ ಆಗುತ್ತೆ ಅಂತ ನೀವು ಆಗಲೇ ಫೋನ್ ಮಾಡಿ ತಿಳಿಸಿರ್ತೀರ. ಸೊ ನೀವು ತಿಳಿಸಿದ ಮೇಲೆ ನಮ್ಮ ಸಿಬ್ಬಂದಿಗಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕಲ್ವ. ಆ ಥರ ಮಾಬ್ ಎಷ್ಟು ಜನ ಹಳ್ಳಿಯವರು ಬಂದು ಅದನ್ನು ನೋಡಬೇಕಾದಾಗ ನಿಮಗೇನೆ ತೊಂದರೆ. ಅದರಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ಹತ್ತಿರ ಹೋಗಿ ಆನೆಗೆ ಕಲ್ಲಲ್ಲಿ ಹೊಡೆಯೋಕ್ಕೆ ಹೋಗ್ತಾನೆ. ಆನೆ ಇಮ್ಮಿಡಿಯೇಟಾಗಿ ಟರ್ನ್ ಮಾಡಿ ಅವನ ಕಾಲನ್ನೇ ಮುರಿದ್ಬಿಡುತ್ತೆ. ಇಲ್ಲಿ ಯಾರ್ದು ತಪ್ಪು? ನಾವೇ ಸಹಾಯ ಕೇಳಕ್ಕೆ ಹೋಗಿ ಸಹಾಯ ಮಾಡಿರೋರ್ಗೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ, ನಾವೇ ಹೋಗಿ ನಾವು ಮಣ್ಣು ನಮ್ಮ ಮೇಲೆ ಎರ್ಚ್ಕೊಂಡಂಗೆ ಆಯಿತು ಇಲ್ಲಿ. ಯಾಕಂದರೆ ಆನೆ ಇಲ್ಲ ಯಾವುದೇ ಪ್ರಾಣಿ ಆಗಲಿ ತುಂಬ ಅಂದರೆ ತುಂಬ ಅಗ್ರೆಸಿವ್ ಮಾಡಲ್ ಇರುತ್ತೆ. ಆ ಥರ ಎಕ್ಸಾಂಪಲ್ಸ್ ನೂರಾರಿದೆ ಮ್ಯಾಮ್. ಸೊ ವಾಟ್ ಐ ರಿಕ್ವೆಸ್ಟ್ ಇಸ್, ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ಬೇಕಾರೆ, ರೆಸ್ಕ್ಯೂ ಆಪ್ರೇಷನ್ ಮಾಡ್ಬೇಕಾರೆ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಈಗ ಅವರು ನಿಮಗೆ ತೊಂದರೆ ಆಗಬೇಡ್ದು ಅಂತಲೇ ಅವ್ರು ಅಷ್ಟೆಲ್ಲ ಕಷ್ಟಪಡೋದು. ಈಗ ಟೈಗರ್ ಆಪ್ರೇಷನ್ ಆಗಲಿ ಇಲ್ಲ ಎಲಿಫೆಂಟ್ ಆಪ್ರೇಷನ್ ಆಗಲಿ, ಆವಾಗ ನಮ್ಮ ದಸರಾ ಆನೆಗೆ ಕುಮ್ಕಿ ಎಲಿಫೆಂಟ್ ಅಂತೀವಿ, ಕುಮ್ಕಿ ಆನೆ ಅಂತ. ಕುಮ್ಕಿ ಆನೆಗಳನ್ನ ತರಿಸ್ಬೇಕು. ಆ ಆನೆಗಳನ್ನ ಆ ಲೊಕೇಶನಿಗೆ ತರಿಸ್ಬೇಕಂದ್ರೆ ಆ ಗಾಡಿ, ಆ ಲಾರಿ ಇರುತ್ತೆ ನೋಡಿ, ಅದಕ್ಕೆ ಸಪ್ರೇಟ್ ಲಾರಿ ಇಟ್ಕೊಂಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟು. ಆ ಲಾರಿಗೆ ಡೀಸೆಲ್ ಖರ್ಚು, ಬರೋದು ಹೋಗೋದು, ಆನೆಗೆ ಅದರದ್ದು ಏನೋ ಆನೆ ಏನು ತಿನ್ನತ್ತೆ ಅದನ್ನೆಲ್ಲ ಮಾಹುತ ಅಲ್ಲೇ ಪ್ರಿಪೇರ್ ಮಾಡಿಕೊಡ್ತೀನಲ್ಲ ಅದಕ್ಕೆ. ಅಪಾರ್ಟ್ ಫ್ರಮ್ ದಟ್, ಏನಾರೋ ಕ್ಯಾಶುಯಾಲಿಟಿ ಆದರೆ, ಯಾರೋ ಸತ್ತೋದ್ರೆ ಅವ್ರಿಗೆ ಅಲ್ಲೇ 5 ಲಕ್ಷ ಅಂತ ಕಾಂಪನ್ಸೇಷನ್ ಇಮ್ಮಿಡಿಯೇಟಾಗಿ ಕೊಡಬೇಕು. ದೇರ್ ಆರ್ ಟೈಮ್ಸ್ ದಟ್ ಪೊಲಿಟಿಕಲ್ ಮಿಕ್ಸ್ಡ್ ಆದಾಗ ಅವರು ಇನ್ನೂ ಜಾಸ್ತಿ ಕೇಳ್ತಾರೆ, ಅವಾಗ ಕೊಡಲೇಬೇಕು ಕಾಂಪನ್ಸೇಷನ್ನು. ಆಮೇಲೆ ಕ್ರಾಪ್ ರೇಡ್ ಆಗಿದ್ದರೆ ಕ್ರಾಪ್ ರೇಡ್ಗೆ ಕಾಂಪನ್ಸೇಷನ್ ಕೊಡಬೇಕು. ಗವರ್ಮೆಂಟ್ ಈಸ್ ಡೂಯಿಂಗ್ ಎವ್ರಿಥಿಂಗ್ ವಾಟ್ ದೇ ಹ್ಯಾವ್ ಟು ಡೂ ಮ್ಯಾಮ್. ಅವ್ರು ಎಲ್ಲ ಥರ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮಲ್ಲಿ ಹೇಳಿದ್ನಲ್ಲ, ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಬಟ್ ಈ ಥರ ಇನ್ಸಿಡೆಂಟ್ಸ್ ಆದಾಗ ಗವರ್ಮೆಂಟ್ ಬಂದ್ಬಿಟ್ಟು ಅಲ್ಲಿ ಪ್ರೆಸೆನ್ಸ್ ಕೊಡೋಕ್ಕಾಗಲ್ಲ. ಅದು ಇನ್ಸಿಡೆಂಟ್ ಆದಮೇಲೆ ಇಲ್ಲಿಗೆ ಬರಬೇಕಾಗತ್ತೆ. ಪ್ರಾಣಿಗಳನ್ನ ಹಾಗೆ ನಾವು ಕಾಡು ಒಳಗೆ ತೊಗೊಂಡೋಗಿ ಹಾಕೋಕ್ಕೆ ಅದು ಸಾಕು ಪ್ರಾಣಿ ಅಲ್ಲ, ಕಾಡು ಪ್ರಾಣಿ. ನೀವು ಆನೆನ ಎತ್ಕೊಂಡೋಗಿ ಹಾಕೋಕ್ಕಾಗತ್ತಾ? ಆಗಲ್ಲ. ದೇರ್ ಇಸ್ ಅ ಪ್ರೊಸೀಜರ್ ಫಾರ್ ದೆಮ್ ಟು ಹ್ಯಾಂಡಲ್. ಹುಲಿನ ಹಾಗೆ ತೊಗೊಂಡೋಗಿ ಹಾಕೋಕ್ಕಾಗತ್ತಾ? ಈಗ ಇಬ್ಬರನ್ನ ಸಾಯಿಸ್ಬಿಟ್ರೆ ನಮ್ಮ ಜನನೇ ಸತ್ತೋಗಿರೋದು, ನಮಗೆ ಆ ನೋವು ಇರುತ್ತೆ, ಎಲ್ಲ ಇರುತ್ತೆ. ಆವಾಗ ಮ್ಯಾನ್ ಈಟರ್ ಅಂತ ಹೇಳೋಕ್ಕಾಗಲ್ಲ. ಆ ಹುಲಿನ ತೊಗೊಂಡೋಗಿ ಕಾಡು ಒಳಗೆ ಬಿಡಬೇಕಂದ್ರೆ ಅದಕ್ಕೆ ಎಷ್ಟೋ ಅಪ್ರೂವಲ್ಸ್ ಬರಬೇಕು, ಸೆಂಟ್ರಲ್ ಗೌರ್ಮೆಂಟಿಂದ ಇರಬೇಕು, NTCA ಇದೆ, ಅದಕ್ಕೆ ಪ್ರಾಜೆಕ್ಟ್ ಟೈಗರಿಂದ ಅಪ್ರೂವಲ್ ಬರಬೇಕು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಹ್ಯಾಪನ್ಸ್ ಇನ್ ದ ಬ್ಯಾಕ್ ಎಂಡ್. ಸೊ ನಾವು ಅದನ್ನು ಐ ನೋ ದೇರ್ ಆರ್ ಸರ್ಟನ್ ಇನ್ಫಾರ್ಮೇಷನ್, ಇದೆಲ್ಲ ಎಲ್ಲೂ ಲೀಕ್ ಮಾಡಲ್ಲ. ಇವಾಗ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂತ ಫಾಲೋ ಮಾಡ್ತಾರೆ, ಅದು ನಮ್ಮ ಪಬ್ಲಿಕ್ಕಿಗೆ ಗೊತ್ತಿಲ್ಲ. ಇದನ್ನೆಲ್ಲ ನಮ್ಮಂಥವ್ರ ಹತ್ರ ತಿಳ್ಕೊಳ್ಳಿ, ಇಲ್ಲ ಬೇರೆಯವ್ರ ಹತ್ರ ತಿಳ್ಕೊಂಡ್ರೆ ಅದೊಂದು ಮಾಹಿತಿ ಅಂತ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಗವರ್ಮೆಂಟ್ನ ಅಪ್ರಿಷಿಯೇಟ್ ಮಾಡ್ತೀವಿ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಗವರ್ಮೆಂಟ್ ಮ್ಯಾಮ್. ದಟ್ ಈಸ್ ಇಟ್ಸ್ ನಾಟ್ ದಟ್ ಐ ಆಮ್ ಗೆಟಿಂಗ್ ಎನಿಥಿಂಗ್ ಔಟ್ ಆಫ್ ಇಟ್. ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್ ಔಟ್ ಆಫ್ ಇಟ್, ನಾರ್ ಐ ಆಮ್ ಟ್ರೈಂಗ್ ಟು ಗೆಟ್ ಬೆನಿಫಿಟ್ ಔಟ್ ಆಫ್ ಇಟ್. ಐ ಆಮ್ ಟ್ರೈಂಗ್ ಟು ಗೆಟ್ ಮೈ ಸೆಲ್ಫ್ ಪಬ್ಲಿಸೈಸ್ಡ್. ಇಲ್ಲ ನಾನು ಕಣ್ಣಾರೆ ನೋಡಿರೋದು ಮ್ಯಾಮ್. ನೀವು ಅರಣ್ಯ ಭವನ್ಗೆ ಹೋಗಿ, ಇವತ್ತು ಸಾವಿರಾರು ಫೈಲ್ಸ್ ಬಿದ್ದಿದೆ, ಕಾಂಪನ್ಸೇಷನ್ದಾಗಲಿ ಎಲ್ಲದ್ರದ್ದು ಆಗಲಿ. ಯಾರೇ ಹ್ಯೂಮನ್ ಡೆತ್ ಆಗಲಿ, ಇಂಜುರಿ ಆಗಲಿ, ಕಾಂಪನ್ಸೇಷನ್ ಆನ್ ಸ್ಪಾಟ್ ಚೆಕ್ಕಲ್ಲಿ ಕೊಡ್ತಾರೆ. ಸೊ ನಮ್ಮಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಕಾಡಿನ ಒಳಗಿರ್ತಿರೋ ಸಿಬ್ಬಂದಿಗಳಿಗೆ ಅಲ್ಲೇ ಕೊರತೆ ಇರೋದು. ಅವ್ರನ್ನ PCP ವಾಚರ್ಸ್ ಅಂತ ತೊಗೊತಾರೆ. ಬಟ್ ಅವ್ರಿಗೆ ಸಂಬಳ ಬರೋದು ಎಷ್ಟು? 9,000ರಿಂದ 14,000ದಿಂದ 15,000 ಬರುತ್ತೆ. 15,000ದಲ್ಲಿ ಇವತ್ತು ನೀವು ಜೀವನ ಮಾಡೋದು ತುಂಬ ಕಷ್ಟ. ಅವ್ರಿಗೆ ಒಂದೇ ತೊಂದರೆ ಇರೋದು ಮ್ಯಾಮ್. ಇದು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಾಗಲೇ RK ಸಿಂಗ್ ಸಾಹೇಬ್ರಿಗೂ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ. ಇದ್ರ ಹಿಂದೆ ಆಗಲೇ ಕೆಲವು ಅಸೋಸಿಯೇಷನ್ನು ಆಗಲೇ ಹೋಗಿ ಲೆಟರೂ ಕೊಟ್ಟಿದ್ದಾರೆ. ನಮ್ಮ PCP ವಾಚರ್ಸ್ನ ಅವರು ಕಾಂಟ್ರಾಕ್ಟ್ ಬೇಸಿಸ್ ಹಾಕಿದ್ದಾರೆ. ಸೊ ಅವರೆಲ್ಲ ದಿನಗೂಲಿ ನೌಕರರನ್ನ ಕಾಂಟ್ರಾಕ್ಟ್ ಬೇಸಿಸ್ ಹಾಕಿದ್ದಾರೆ. ಅವ್ರಿಗೇನಾಗ್ತಾಯಿದೆ, ಇವಾಗ 2 ಕೊರತೆ ಇದೆ. ಒಂದು, ಇವ್ರಿಗೆ ಸ್ಯಾಲ್ರೀಸು, ದೇರ್ ಆರ್ ಲಾಟ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇನ್ ದ ಬ್ಯಾಕ್ ಎಂಡ್. ಬಿಕಾಸ್ ಐ ಆಲ್ಸೋ ಸ್ಪೋಕ್ ಟು ಸರ್ಟನ್ ಆಫೀಸರ್ಸ್. ಇದೆಲ್ಲ ಇಂಟೆನ್ಷನಲಿ ಯಾರೂ ಮಾಡ್ತಾಯಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸು ಪ್ಲಸ್ ದೇರ್ ಇಸ್ ಅ ಲಾಟ್ ಆಫ್ ಪ್ರೊಸೀಜರ್ಸ್ ಟು ಕಮ್. PCP ವಾಚರ್ಸ್ಗೆ ಫಂಡ್ಸ್ ಬರೋದು, ಸ್ಯಾಲ್ರಿ ಬರೋದು, ಆ ಫಂಡ್ಸ್ ಎಲ್ಲ PT ಇಂದ ಬರೋದು, ಪ್ರಾಜೆಕ್ಟ್ ಟೈಗರಿಂದ. ಸೊ ದೇರ್ ಆರ್ ಸಮ್ ಟೆಕ್ನಿಕಾಲಿಟಿ ವಿಚ್ ಇಸ್ ಇನ್ವಾಲ್ವ್ಡ್ ಹಿಯರ್. ಇವ್ರಿಗೆ ಮೇನ್ ತೊಂದರೆ ಏನಾಗ್ತದೆ ಅಂದರೆ 5 ತಿಂಗಳೆಲ್ಲ ಸಂಬಳ ಬರೋಲ್ಲ. ನಾವು 1 ತಿಂಗಳು ಸಂಬಳ ಬರಲಿಲ್ಲ ಅಂದ್ರೇ ನಾವು ಎಷ್ಟು ಕಷ್ಟ ಆಗುತ್ತೆ.
ಸೊ ಇವ್ರದ್ದು 5 ತಿಂಗಳೆಲ್ಲ ಬರಲ್ಲ, 2 ತಿಂಗಳು 3 ತಿಂಗಳು. ಆ ಟೈಮಲ್ಲಿ ಪಾಪ ಇವರು ಸ್ಟ್ರೈಕ್ ಮಾಡ್ತಾರೆ. ಇಲ್ಲ ನಮ್ಮ ಫೀಲ್ಡ್ ಡೈರೆಕ್ಟರ್ಸು ದೇ ಟೇಕ್ ಅ ಲಾಟ್ ಆಫ್ ಯುನೋ ಇಂಟ್ರೆಸ್ಟ್ ಇನ್ ಆರ್ಡರ್ ಟು ಹೆಲ್ಪ್ ದೆಮ್, ಮಾಡ್ಕೊಂಡು ಬಂದಿದ್ದಾರೆ. ಆ ಥರ ಏನೂ ಇಲ್ಲ. ನಮ್ಮ ಫೀಲ್ಡ್ ಡೈರೆಕ್ಟರ್ಸು ದೇ ಹ್ಯಾವ್ ಡನ್ ದೇರ್ ಬೆಸ್ಟ್ ಅಟ್ ಸ್ಪೆಸಿಫಿಕ್ ಟೈಮ್ಸ್. ಇವರು 24/7 365 ಡೇಸ್ ಕೆಲಸ ಮಾಡ್ತಾರೆ. ದಯವಿಟ್ಟು 31 ದಿವಸ ಸ್ಯಾಲ್ರಿ ಕೊಟ್ಬಿಡಿ, 4 ದಿವಸ ಸ್ಯಾಲ್ರಿ ಎಕ್ಸ್ಟ್ರಾ ಕೊಡಿ ಸಾಕು ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಇದೊಂದೇ ನನ್ನ ಒಂದು ರಿಕ್ವೆಸ್ಟು ನಮ್ಮ ಗೌರ್ಮೆಂಟ್ಗೆ. ನೀವು ಎಲ್ಲ ಥರ ಏನಂತಾರೆ, ದೇ ಆ್ಯಕ್ಚುಲಿ ಟ್ರೈ ಟು ಹೆಲ್ಪ್ ಎವ್ರಿ ಒನ್. ಗೌರ್ಮೆಂಟ್ ಇಸ್ ದ ಸೋಲ್ ಬಾಡಿ ವಿಚ್ ಡಸ್ ದ ಮ್ಯಾನೇಜ್ಮೆಂಟ್ ಅಲ್ಲ. ಸೊ ಇಷ್ಟೆಲ್ಲ ಮಾಡ್ತೀರಾ ನಮಗೆ, ದಯವಿಟ್ಟು ನಮ್ಮ ಮುಂಚೂಣಿ ಸಿಬ್ಬಂದಿಗಳಿಗೆ, ನಮ್ಮ ಕಾಡನ್ನು ರಕ್ಷಿಸ್ತಾ ಇರೋರನ್ನ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಅವರ ಕೆಲಸಗಳು ದಿನನಿತ್ಯ ಆನೆ ಓಡಿಸೋದರಿಂದ ಹಿಡಿದು ಪ್ಯಾಟ್ರೋಲಿಂಗಿಂದ ಹಿಡಿದು, ಈವನ್ ವೆನ್ ಸೀನಿಯರ್ ಆಫೀಸರ್ಸ್ ಕಮ್ ಆ್ಯಸ್ ಅ ಪ್ರೋಟೋಕಾಲ್, ಸೀನಿಯರ್ ಆಫೀಸರ್ ವಿಸಿಟ್ಸ್ ಕೊಡ್ತಾರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ಗೆ. ಆಮೇಲೆ ಅದು ಇಟ್ಸ್ ದ ಪ್ರೋಟೋಕಾಲ್ ಆ್ಯಕ್ಚುಲಿ, ದೇ ಹ್ಯಾವ್ ಟು ಕಮ್. ಯಾ, ಇಟ್ ಮೈಟ್ ಬಿ PCCF ವೈಲ್ಡ್ ಲೈಫ್, ಇಟ್ ಮೈಟ್ ಬಿ HOFF, ಇಟ್ ಮೈಟ್ ಬಿ CCF, ಎನಿವನ್ ಫಾರ್ ದಟ್ ಮ್ಯಾಟರ್. ಅವರು ಫೀಲ್ಡಿಗೆ ವಿಸಿಟ್ ಕೊಟ್ಟಾಗ ಇವರು ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ, ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊತಾರೆ. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಡುಗೆ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರು ಕೊಡೋವರೆಗೂ ಅಷ್ಟು ಬ್ಯೂಟಿಫುಲ್ಲಾಗಿ ನೋಡ್ಕೊತಾರೆ. ಓಕೆ ಸರ್, ಇವಾಗ ಹೇಳಿದ್ರಿ ನಮಗೆ ಫ್ರಂಟ್ ಲೈನ್ ವರ್ಕರ್ಸ್ ಯಾವ ಥರ ಅವ್ರಿಗೆ ಸಿಚುವೇಶನ್ ಇದೆ, ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗಬೇಕಂದ್ರೆ ಗೌರ್ಮೆಂಟ್ ಏನು ಮಾಡ್ಬೋದು. ಎಸ್. ಸೊ ಇವಾಗ ಫ್ರಂಟ್ ಲೈನ್ ವರ್ಕರ್ಸ್ನ ಬಿಟ್ಟು ನಾವು ಕಾಡಿನ ಸಂರಕ್ಷಣಾ ಬಗ್ಗೆ ಬಂದರೆ, ಈ ಒಂದು ಸಿಚುವೇಶನಲ್ಲಿ ಕಾಡನ್ನ ಸಂರಕ್ಷಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಕೆಲಸ ಆಗಿದೆ ಅಂತ? ನಮಗೆ ಕಾಡು ಸಂರಕ್ಷಣೆ ಮಾಡೋದು ಅದು ನಡೀತಾನೆ ಇದೆ. ವಿ ಆರ್ ಪ್ರೊಟೆಕ್ಟಿಂಗ್ ಅವರ್ ಫಾರೆಸ್ಟ್ ಬಿಕಾಸ್ ವಿ ಹ್ಯಾವ್ ಸಚ್ ಕೈಂಡ್ ಆಫ್ ಅ ಫೋರ್ಸ್. ಎಸ್, ವಿ ಹ್ಯಾವ್ ಗುಡ್ ಫೋರ್ಸ್. ನಮ್ಮಲ್ಲಿ ಮ್ಯಾನ್ ಪವರ್ ಆ ಥರ ಇದೆ. ಮ್ಯಾನ್ ಪವರ್ಗಿಂತ ವಿ ಹ್ಯಾವ್ ಪೀಪಲ್ ಲೈಕ್ ಮೈಂಡೆಡ್ ದಟ್ ಹೌ ವಿ ಕ್ಯಾನ್ ಪ್ರೊಟೆಕ್ಟ್. ಅಪಾರ್ಟ್ ಫ್ರಮ್ ದಟ್, ಎಲ್ಲ ಟೈಗರ್ ರಿಸರ್ವ್ ಸುತ್ತಮುತ್ತನೂ ಒಬ್ಬರಾದರೂ ಕಾಫಿ ಪ್ಲ್ಯಾಂಟರ್ಸ್ ಆಗಲಿ ಇಲ್ಲ ಅಗ್ರಿಕಲ್ಚರಿಸ್ಟ್ ಆಗಲಿ ಅವರ ಲೈಫ್ನೇ ಕೊಟ್ಟಿದ್ದಾರೆ. ಈಗ ದೆರ್ ಆರ್ ಒನ್ ಆಫ್ ದ ಫೈನೆಸ್ಟ್ ಎಕ್ಸಾಂಪಲ್ಸ್ ಇಸ್ ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಕಾಫಿ ಪ್ಲ್ಯಾಂಟರು. ಹೀ ಈಸ್ ಎ ವೆರಿ ವೆಲ್ ನೋನ್ ಕಾನ್ಸರ್ವೇಷನಿಸ್ಟ್. ಹಿ ಹ್ಯಾಸ್ ಗಿವನ್ ಹಿಸ್ ಕಂಪ್ಲೀಟ್ ಲೈಫ್. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಈವನ್ ಟುಡೇ ಆಲ್ಸೋ ಯಾವುದೇ ಥರದ್ದು ಒಂದು ಇಲ್ಲಿಗಲ್ ಸ್ಟ್ರಕ್ಚರ್ ಬರೋದಾಗಲಿ ಇಲ್ಲ ಇಲ್ಲಿಗಲ್ ಪ್ರಪೋಸಲ್ಸ್ ಬರೋದಾಗಲಿ ಅದಕ್ಕೆಲ್ಲ ಅವರು ಅಪೋಸಿಷನ್ ಮಾಡಿಕೊಂಡು ಕೇಸ್ ಹಾಕ್ಕೊಂಡು ಅವ್ರು ಹೊಡೆದಾಡ್ತಾ ಇದ್ದಾರೆ. ಸೊ ಐ ಆಮ್ ಸೇಯಿಂಗ್ ಡಿಪಾರ್ಟ್ಮೆಂಟ್ ಜೊತೆ ದೇರ್ ಆರ್ ಲಾಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಹೂ ಆರ್ ಅ ಪಾರ್ಟ್ ಆಫ್ ಇಟ್. ಇಲ್ಲಾಂದರೆ ನಾವು ಈ ಮಟ್ಟದಲ್ಲಿ ಇಡೀ ಇಂಟರ್ನ್ಯಾಷನಲಿ ನಾವು ರೆಕಗ್ನೈಸ್ ಆಗೋಕ್ಕೆ ಅಷ್ಟು ಚಾನ್ಸಸ್ಸೇ ಇಲ್ಲ. ಲಾಸ್ಟ್ 4 years ಬ್ಯಾಕ್ ವಿ ಆರ್ ಅಟ್ 524 ಟೈಗರ್ಸ್. 2 ಟೈಗರ್ಸು ಆ ಕಡೆ ಹೋಗಿದ್ದಷ್ಟೇ. ಬಟ್ ವಿ ಆರ್ ಅಟ್ ಸೆಕೆಂಡ್ ಪ್ಲೇಸ್. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಪ್ಲೇಸು ಕರ್ನಾಟಕ. ಇಲ್ಲಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಕಾಂಪಿಟೇಷನ್ ನಡೀತಾ ಇಲ್ಲ. ಪ್ರೊಟೆಕ್ಷನ್ ಇಸ್ ಮೇನ್. ಒಂದಿಲ್ಲ ಎರಡಿಲ್ಲ ನಮ್ಮ ಕರ್ನಾಟಕದಲ್ಲಿ ಅಲ್ಲಿರೋ ಎಲ್ಲ ಸಿಬ್ಬಂದಿಗಳು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಒಂದ್ ಕಡೆ ಹೋಗ್ಬಿಟ್ಟು ಇನ್ನೊಂದ್ ಕಡೆ ಬಿಡೋ ಹಾಗೂ ಇರಲ್ಲ. ಸೊ ನಿಮ್ ಟೀಮ್ ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಇವಾಗ ಫ್ರಂಟ್ ಲೈನ್ ವರ್ಕರ್ಸ್ಗೆ ಹೆಚ್ಚಿನ ಗಮನ ಕೊಟ್ಟು ಅವ್ರು ಒಂದು ಸ್ವಲ್ಪ ಆದ್ರೂ ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ನೀವು ಒಂದಿಷ್ಟು ಪ್ಲಾನ್ಸ್ ಇಟ್ಕೊಂಡಿದ್ದೀರಾ. ಸೊ ನೀವು ಟೀಮ್ ಯಾವ ಥರ ಬಿಲ್ಡ್ ಮಾಡ್ತಾ ಇದ್ದೀರಾ? ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಯಾವ ಥರ ಸಿಗ್ತಾ ಇದೆ? ನಾನು ಇಷ್ಟು ವರ್ಷ ನಾನು ಹೇಳ್ದಂಗೆ ಎಲ್ಲೂ ಎಕ್ಸ್ಪೋಜರ್ ತೊಗೊಂಡಿರಲಿಲ್ಲ. ಇಲ್ಲ ನನ್ನದೇ ಆದ ಒಂದು ಸಂಸ್ಥೆ ಅನ್ನೋದು ನಾನು ಮಾಡ್ಕೊಳ್ಳೋ ಒಂದು ಐಡಿಯಾನೇ ಇರಲಿಲ್ಲ. ಬಿಕಾಸ್ ನಾನು ಕಂಪ್ಲೀಟ್ ಸಬ್ಮರ್ಜ್ ಆಗಿಬಿಟ್ಟಿದ್ದೆ. ನನಗೆ ಗೊತ್ತು, ನಾನು ಬರೀ ಫ್ರೆಂಡ್ಸು ಹೆಲ್ಪ್ ತೊಗೊಂಡು ನನ್ನ ಕೈಯಿಂದ ನನ್ನ ಸಂಬಳದಲ್ಲಿ ಇಷ್ಟು ಅಂತ ಪ್ರತಿ ಸತಿ ಇಟ್ಟು ಅದೇ ದುಡ್ಡಲ್ಲಿ ನಾನು ಮಾಡ್ತಾಯಿದ್ದೆ. ಬಟ್ ತುಂಬ ಚಾಲೆಂಜಸ್ ಇತ್ತು. 4 years ಬ್ಯಾಕು ನಾನು ಒಂದು ಸಂಸ್ಥೆನ ಮಾಡಲೇಬೇಕು. ಇಲ್ಲಾಂದರೆ ನಾವು CSR ನಾವೇನು ಅಪ್ರೋಚ್ ಮಾಡಿದ್ರೆ ಪ್ಯಾನ್ ಇಂಡಿಯಾಗೆ ಅಪ್ರೋಚ್ ಮಾಡಿದ್ರೆ ನಮಗೆ ಡಿಪೆಂಡೆನ್ಸಿ ಇರಲ್ಲ. ನಾನು ನನ್ನ ಫ್ರೆಂಡ್ ಹತ್ರನೂ ತೊಗೊತಾ ಇದ್ದೆ ಹೆಲ್ಪನ್ನು. ಅವರು NGO ಇಂದ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿ ಆ ಥರ 1-2 CSR ಆ್ಯಕ್ಟಿವಿಟಿ ಮಾಡಿದ್ದೀನಿ. ಬಟ್ 4 years ಬ್ಯಾಕ್ ಐ ಡಿಸೈಡೆಡ್ ಲೆಟ್ಸ್ ನಾಟ್ ಡೂ ದಿಸ್. ಸೊ ಈಗ ಫೈನಲಾಗೆ ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಸೆಂಡಿಂಗ್ ಇಟ್ ಟು ರಿಜಿಸ್ಟ್ರೇಷನ್. ಇನ್ನೊಂದು 25 to 30 ಡೇಸಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ವೈಲ್ಡ್ ಅಲರ್ಟ್ ಅಂತ ನಂದು ಒಂದು ಸಂಸ್ಥೆ. ಸೊ ಇದಕ್ಕೆ ಹೆಸರು 4 ವರ್ಷ ಆಯಿತು ಕೊಟ್ಟು. ಸೊ ಇದಾದಮೇಲೆ ನಾನು ಸುಮಾರು ಕಂಪ್ನಿಗಳನ್ನ ಅಪ್ರೋಚ್ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಯಾವ ಥರ ಟೀಮ್ನ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮದು ತುಂಬ ದೊಡ್ಡ ಟೀಮ್ ಇರಲ್ಲ. ಯಾಕಂದರೆ ಐ ಶುಡ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್. ನಮಗೆ ತುಂಬ ಹೈಲಿ ರಿಸ್ಕ್ ಇದೆ ವೈಲ್ಡ್ ಲೈಫಲ್ಲಿ.
ಎಸ್ಪೆಷಲಿ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಏರಿಯಾದಲ್ಲಿ ನಾನು ಯಾರೋ ಸ್ಟೂಡೆಂಟ್ನ ಇಲ್ಲ ಯಾರೋ ನನಗೆ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇದೆ, ನಾನು ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆ ಅಂತ ನಾನು ಕರ್ಕೊಂಡೋಗಿ ಅವ್ರಿಗೆ ನಾನು ವಾಲಂಟಿಯರ್ಸ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಸೊ ಐ ಆಮ್ ಬ್ರಿಂಗಿಂಗ್ ಔಟ್ ದ ಬೌಂಡ್ರಿ ಲೈನ್ಸ್, ಐ ಆಮ್ ಬ್ರಿಂಗಿಂಗ್ ಔಟ್ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಫ್ ದೇ ವಾಂಟ್ ಟು ರಿಯಲಿ ಗೋ ಹೆಡ್ ಆ್ಯಂಡ್ volunteer for us. And the primary opening will be for people who are already studying wildlife. ಆವಾಗ ಏನು ಮಾಡ್ತೀನಿ, ಐ ವಿಲ್ ಟ್ರೈ ಟು ಶೋ ಯು ಲೈವ್ ಪ್ರಾಕ್ಟಿಕಲಿ ಏನು ಇಶ್ಯೂಸ್ ಇದೆ, ನಮ್ಮ ಸಿಬ್ಬಂದಿಗಳು ಏನು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಏನು ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿ ನಾವು ಎಕ್ಸ್ಪೋಸ್ ಮಾಡ್ತೇವೆ. ಹಾಗಾಗಿ ನನ್ನ ವೈಲ್ಡ್ ಅಲರ್ಟ್ ಸಂಸ್ಥೆ ವಿಲ್ ಬಿ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ಪ್ರೊವೈಡಿಂಗ್ ಅವೇರ್ನೆಸ್. ನನ್ನ ಏಮ್ ಇಷ್ಟೇ, ಎಲ್ಲ ಯಂಗ್ಸ್ಟರ್ಸ್ಗೆ ನಾವು ಅವೇರ್ನೆಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಐ ಆಮ್ ಆಲ್ಸೋ ವಿಸಿಟಿಂಗ್ ಲಾಟ್ ಆಫ್ ಕಾಲೇಜಸ್ in order to ensure that every youngster should have the knowledge what is the next future for them. ಕಾಡಿರುತ್ತೆ ಮ್ಯಾಮ್, ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಇದೇ ನಮ್ಮ ಕೈ ಈ ಕಾಲಕ್ಕೆ ಹೋಯಿತು ಅರಣ್ಯ, ಅವೆಲ್ಲ ಏನೂ ಇಲ್ಲ, ಕಾಡಿರುತ್ತೆ, ನಮ್ಮಲ್ಲಿ ಪ್ರಾಣಿಗಳು ಇರುತ್ತೆ. ಬಟ್ ಯಾವ ಸ್ಪೀಡಲ್ಲಿ ನಾವು ಶ್ರಿಂಕ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕನ್ಸರ್ನ್. ಓಕೆ, ಈಗ ಒಂದು ತುಂಬ ಕೇಳ್ಬರೋಂಥದ್ದು ಒಂದು ಮಾತುಗಳೇನಂದರೆ ಕಾಡು ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬರ್ತಾ ಇದ್ದಾವೆ ಅಂತ. ಇವಾಗ ನಮ್ಮದು ಬೆಳಗಾವಿಯಲ್ಲಿ ನಾವು ನ್ಯೂಸ್ ಕೂಡ ಮಾಡಿದ್ವಿ, ಲೆಪರ್ಡ್ ಇನ್ನೂ ತನಕ ಸಿಗ್ತಾ ಇಲ್ಲ, ಎಲ್ಲೋ ಹೋಗಿದೆ ಅಂತ ಗೊತ್ತಿಲ್ಲ. ಸೊ ಈ ಥರ ಸಿಚುವೇಶನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಯಾಕೆ ಕಾಡನ್ನು ಬಿಟ್ಟು ನಾಡಿಗೆ ಬರ್ತವೆ ಪ್ರಾಣಿಗಳು ಅಂತ? This topic actually it's a conflict topic. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಥಿಂಕಿಂಗ್ ಇರುತ್ತೆ. ಸೊ ಒಬ್ಬೊಬ್ಬರು ಒಂದೊಂಥರ ಸ್ಟಡಿ ಮಾಡಿರ್ತಾರೆ. ಬಟ್ ಇನ್ ಜನರಲ್ ಆಗಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ, ಒಂದು ಪ್ರಾಣಿ ಲೆಪರ್ಡ್ಸು ನಾವು ಇವತ್ತಿಂದ ಅಲ್ಲ ಸುಮಾರು ವರ್ಷಗಳಿಂದ ಅದು ಜಾಸ್ತಿ ಈ ಹಳ್ಳಿ ಕಡೆ ಮತ್ತು ದೇರ್ ಆರ್ ಹ್ಯೂಮನ್ ಸೆಟ್ಲ್ಮೆಂಟ್ಸ್ ಅಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ. ದೇ ಆರ್ ಗ್ರೇಟ್ ಟ್ರಾವೆಲರ್ಸ್, ಲೆಟ್ಸ್ ಆಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದು ಒಂದು ಜಾಗದಿಂದ ಒಂದು ಜಾಗ ಆಹಾರನ ಹುಡ್ಕೊಂಡು ಹೋಗುತ್ತೆ. ಯಾವುದೇ ಪ್ರಾಣಿ ಕಾಡಿಂದ ನಾಡಿಗೆ ಬಂದರೆ ಅದು ಆಹಾರ ಹುಡ್ಕೊಂಡು ಬರುತ್ತೆ ಹೊರತು ಮನುಷ್ಯನ ಹುಡ್ಕೊಂಡು ಬರಲ್ಲ. ಅದು ಒಂದು ಮಾತ್ರ ಸತ್ಯ. ಅದಕ್ಕೆ ಮನುಷ್ಯರು ಅಂತಲೂ ಗೊತ್ತಿಲ್ಲ, ನಾವು ಅದಕ್ಕೊಂದು ಪ್ರಾಣಿನೇ, ಆಯಿತಾ? ಸೊ ಇವಾಗ ನೀವೇನು ಹೇಳಿದ್ರಿ, ಲೆಪರ್ಡ್ದು ಇಶ್ಯೂಸು ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಂದು ಕಡೆ ಇದೆ, ಇಂಥ ಕಡೆ ಇಲ್ಲ ಅಂತ ಇಲ್ಲ. ಬಟ್ ಅದರದ್ದು ಹ್ಯಾಬಿಟ್ಯಾಟ್ ಎಲ್ಲೆಲ್ಲಿ ಇತ್ತು ಆ ಹ್ಯಾಬಿಟ್ಯಾಟ್ ಎಲ್ಲ ಫ್ರ್ಯಾಗ್ಮೆಂಟ್ ಆಗಿದೆ. ಆ ಫ್ರ್ಯಾಗ್ಮೆಂಟ್ಗೆ ನಾವೇ ಕಾರಣ. ಆ ಥರ ನಮ್ಮ ಅಗತ್ಯಕ್ಕೋಸ್ಕರ ನಾವು ಅದ್ರ ಜಾಗನ ತೊಗೊಂಡ್ಮೇಲೆ ಅದು ಡೆಫಿನೆಟಾಗಿ ಇಟ್ ವಿಲ್ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಅ ನ್ಯೂ ಪ್ಲೇಸ್. ಎಸ್ಪೆಷಲಿ ಟೈಗರ್ಸ್ ಆಗಲಿ ಲೆಪರ್ಡ್ಸ್ ಆಗಲಿ, ದೇರ್ ಆಲ್ ಟೆರಿಟರಿ ಅನಿಮಲ್ಸ್. ಅದಕ್ಕೆ ಆದ ಒಂದು ಟೆರಿಟರಿ ಅನ್ನೋದು ಮಾಡ್ಕೊಂಡಿರುತ್ತೆ. ಈಗ ಬೇರೆ ಲೆಪರ್ಡ್ ಬಂದ್ಬಿಟ್ಟು ಅದನ್ನು ಓಡಿಸಿರ್ಬೋದು, ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅದಕ್ಕೆ ಇಂಜುರಿ ಆಗಿರ್ಬೋದು, ಇಲ್ಲ ಅದು ಹೆದರ್ಕೊಂಡು ಆ ಕಡೆಯಿಂದ ಬೇರೆ ಕಡೆ ಬಂದಿರ್ಬೋದು. ಸೈಂಟಿಫಿಕ್ ರೀಸನ್ಸು ಇದೆ, ಕಾಮನ್ ರೀಸನ್ಸು ಇದೆ. ಈಗ ಆ ಲೆಪರ್ಡ್ ಏನಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ಅ ವೈಲ್ಡ್ ಅನಿಮಲ್, ಇಟ್ ಈಸ್ ನಾಟ್ ಮೈ ಡಾಗ್, ಇಟ್ ಈಸ್ ಅ ವೈಲ್ಡ್ ಅನಿಮಲ್, ಇಟ್ ಕ್ಯಾನ್ ರೋಮ್ ಎನಿವೇರ್ ಇಟ್ ವಾಂಟ್ಸ್. ಸರ್, ಇದು ಸ್ಟ್ರೇಟ್ ಅವೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇರೋದು ಬ್ಲೇಮು. ಕರೆಕ್ಟಾಗಿ ಹೇಳ್ತೀನಿ, ಅದನ್ನು ಹೇಳ್ತೀನಿ ನೋಡಿ. ಇವತ್ತು ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಅಂತ ಬಂದಾಗ ಅವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಬ್ಲೇಮ್ ಮಾಡೋದು ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ನಮಗೆ ಯಾರೂ ಕಾಣಿಸೋದು ಇಲ್ಲ. ಯಾಕಂದರೆ ದೇ ಆರ್ ದ ಒನ್ ಹೂ ಆರ್ ಆ್ಯಕ್ಚುಲಿ ಪ್ರೊಟೆಕ್ಟಿಂಗ್ ಅವರ್ ಫಾರೆಸ್ಟ್. ಸೊ ಎಂಡ್ ಆಫ್ ದ ಡೇ ಇಫ್ ನಾನು ಒಬ್ಬ ರೈತ ಆಗಲಿ ಇಲ್ಲ ನಾನು ಅಲ್ಲಿ ಲೋಕಲ್ ಕಮ್ಯುನಿಟಿ ಅವರಾಗಲಿ, ನನಗೆ ಏನೇ ತೊಂದರೆ ಆದರೂ ಪ್ರಾಣಿಗಳಿಂದ ಏನೇ ಹಾನಿ ಆದ್ರೂ ನಾನು ಹೋಗ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಹೊರತು ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಾ ಇಲ್ಲ ಇಂಜಿನಿಯರ್ ಹತ್ರ ಹೋಗ್ತೀನಾ? ಇಲ್ಲ ತಾನೇ. ವಿ ಹ್ಯಾವ್ ಟು ಗೋ ಟು ದ ಗವರ್ಮೆಂಟ್ ಇಟ್ ಸೆಲ್ಫ್. ದಟ್ ಈಸ್ ವೇರ್ ವಿ ಬ್ಲೇಮ್ ಗವರ್ಮೆಂಟ್. ಸೊ ಇಟ್ ಗೋಸ್ ಲೈಕ್ ದಿಸ್. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟ್ ವಿಧಾನಸೌಧ ಅಲ್ಲಿಗೆ ಹೋಗುತ್ತೆ. ಅವ್ರು ನಾನು ಬ್ಲೇಮ್ ಮಾಡಲ್ಲ. ಯಾಕಂದರೆ ನೋಡಿ, ಅವ್ರದ್ದು ಏನು ಹಾನಿಯಾಗಿರುತ್ತೆ, ನೋವು ಇರುತ್ತೆ. ಅವರು ಅಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದಿರ್ತಾರೆ. ಕಾಫಿ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಟೀ ಪ್ಲಾಂಟೇಷನ್ ತೊಗೊಳ್ಳಿ, ಏನೇ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಸಾಲಗಳು ಮಾಡ್ಕೊಂಡಿರ್ತಾರೆ, ಅವ್ರದ್ದೇ ಆದ ಒಂದು ಕಮಿಟ್ಮೆಂಟ್ ಇರುತ್ತೆ. ಹಾಗಾಗಿ ಅವ್ರು ಬ್ಲೇಮ್ ಮಾಡ್ತಾರೆ. ಆ್ಯಂಡ್ ವಿ ಕಾಂಟ್ ಅವಾಯ್ಡ್ ಇಟ್. ಯಾರ ಕೈಲೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ನಾವು ಅವೇರ್ನೆಸ್ ಕೊಟ್ಟರೆ, ಪ್ರಾಪರ್ ಅವೇರ್ನೆಸ್, ನಾವೆಲ್ಲ ಒಗ್ಗೂಟದಲ್ಲಿ ಸೇರಿಕೊಂಡು ಕೆಲಸ ಮಾಡಿದ್ರೆ 100% ವಿ ಕ್ಯಾನ್ ಆ್ಯಕ್ಚುಲಿ ಅಟ್ಲೀಸ್ಟ್ ಅವಾಯ್ಡ್ ಫ್ಯೂ ಥಿಂಗ್ಸ್.
ಲಾಸ್ಟ್ ಆಗಿ ಒಂದು ಕ್ವೆಶನ್ ಏನಂದ್ರೆ, ಇವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಅದು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಯಾರು ನೋಡಿದ್ರು ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರು, ಕಾಡಿಗೆ ಹೋಗ್ತಾರೆ, ಅಲ್ಲಿ ಕ್ಯಾಂಪ್ ಹಾಕ್ತಾರೆ, ಫೋಟೋಸ್ ತೆಗಿತಾರೆ, ಅದನ್ನ ಶೋಕೇಸ್ ಮಾಡ್ತಾರೆ. ಇದು ಯಾವ ರೀತಿ ಅಫೆಕ್ಟ್ ಆಗ್ತಾ ಇದೆ ಕಾಡಲ್ಲಿರೋ ಪ್ರಾಣಿಗಳಿಗೆ, ಯಾವ ರೀತಿಯಾಗಿ ಇದಕ್ಕೆ ಹೋಗ್ತಾ ಇದೆ? ಇದರಿಂದ ಏನು ಎಥಿಕಲ್ ಆಗಿ ಮಾಡೋದ್ರಿಂದ ಏನಾಗುತ್ತೆ, ನಾನ್ ಎಥಿಕಲ್ ಆಗಿ ಮಾಡೋದ್ರಿಂದ ಏನಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾರೆ. ಯಾ, ದಿಸ್ ಇಸ್ ಅಗೇನ್ ಅ ವಾಸ್ಟ್ ಟಾಪಿಕ್. ನಾನು ಫೋಟೋಗ್ರಫಿ ಮಾಡ್ತೀನಿ, ಸೊ ಐ ನೋ ವಾಟ್ ಇಸ್ ದ ಪೇನ್ ಬಿಹೈಂಡ್ ಫೋಟೋಗ್ರಫಿ. ಸೊ ಫೋಟೋಗ್ರಫಿ ಮಾಡಲಿ, ತೊಂದರೆ ಇಲ್ಲ. ನೋಡಿ, ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಲ್ಲಿಂದ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಆಸೆ ಇರುತ್ತೆ, ನಾವು ಪ್ರಾಣಿಗಳನ್ನ ಚಿತ್ರೀಕರಣ ಮಾಡೋಣ, ಅದರದ್ದು ಫೋಟೋ ತೆಗೆಯೋಣ, ನಮಗೆ ಬೇರೆ ಥರ ಆ್ಯಂಗಲಲ್ಲಿ ಆ ಪ್ರಾಣಿ ನೋಡೋಕ್ಕಂಥ ಆಸೆ, ಅದರದ್ದು ಸ್ಲೋ ಮೋಷನ್ ವೀಡಿಯೋ ಮಾಡೋಣ, ಅದೆಲ್ಲ ಆಸೆ ಇದ್ದಿದ್ದೆ, ನನಗೂ ಇದೆ. ಬಟ್ ನಾನು ನೀವು ತಿಂಗಳಿಗೆ ಒಂದು 5 ಸತಿ ಇಲ್ಲ ವರ್ಷಕ್ಕೊಂದು 100 ಸತಿ ಹೋದರೆ ದಟ್ ಈಸ್ ದ ಪ್ರಾಬ್ಲಮ್, ವಿಚ್ ಅರೈಸಸ್. ನೀವು ಫೋಟೋಗ್ರಫಿ ಮಾಡಿ, ಬೇಡ ಅಂತ ಹೇಳಲ್ಲ. ಇಟ್ ಈಸ್ ಯಾರ್ದು ರೈಟ್ಸ್ ಅಲ್ಲ, ನೀವು ಹೋಗಬೇಡಿ, ಫೋಟೋಗ್ರಫಿ ಮಾಡಬೇಡಿ ಅಂತ ಹೇಳೋದಕ್ಕೆ. ಯಾಕಂದರೆ ಅವ್ರ ದುಡ್ಡು, ಅವರ ಶ್ರಮ, ಅವರ ಟೈಮು, ಅವರ ಲೀಜರ್. ಸೊ ದೇ ವಾಂಟ್ ಟು ಜಸ್ಟ್ ಹ್ಯಾವ್ ಸಮ್ ರಿಲ್ಯಾಕ್ಸೇಷನ್. ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಪ್ರಾಣಿಗಳನ್ನ ನೋಡಿದ್ರೆ. ದೇ ಆಲ್ಸೋ ವಾಂಟ್ ಟು ಗೆಟ್ ಇನ್ ಟು ಕಾನ್ಸರ್ವೇಷನ್, ದೇ ಆಲ್ಸೋ ವಾಂಟ್ ಟು ಸಿ ದ ವೈಲ್ಡ್ ಲೈಫ್ ಎವ್ರಿ ಡೇ. ಬಟ್ ಫ್ರೀಕ್ವೆಂಟ್ ವಿಸಿಟ್ ದಯವಿಟ್ಟು ಫೋಟೋಗ್ರಾಫರ್ಸ್ ಕಮ್ಮಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಾನು ಒಬ್ಬ ಫೋಟೋಗ್ರಾಫರೇ. ಐ ಆಮ್ ನೋ ಒನ್ ಟು ಸೇ ಫಾರ್ ಯು ಟು ಮೇಕ್ ನಾಟ್ ಲೆಸ್ ವಿಸಿಟ್ಸ್, ಬಟ್ ಟ್ರೈ ಟು ಕಂಟ್ರೋಲ್ ದ್ಯಾಟ್. ಇಷ್ಟೊತ್ತು ನಮಗೆ ವೈಲ್ಡ್ ಲೈಫ್ ಬಗ್ಗೆ, ಅಲ್ಲಿ ಏನೇನೆಲ್ಲ ನಡೆಯುತ್ತೆ, ಯಾವ ಥರ ಅಲ್ಲಿ ಕನ್ಸರ್ವೇಷನ್ ಮಾಡಲಾಗುತ್ತೆ, ಮತ್ತು ಅಲ್ಲಿ ಸಿಬ್ಬಂದಿಗಳಿಗೆ ಏನೇನೆಲ್ಲ ಕಷ್ಟ ಇದೆ, ಅವ್ರಿಗೆ ಒಳ್ಳೇದಾಗಕ್ಕೆ ನೀವೇನೇನು ಕೆಲಸ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಹೇಳಿದ್ದೀರಾ. ತುಂಬ ಧನ್ಯವಾದ. ಯಾ, ಸೊ ನಾನು ಸೈಟ್ ಸ್ಪೆಸಿಫಿಕ್ ಏರಿಯಾನ ಐಡೆಂಟಿಫೈ ಮಾಡ್ತೀನಿ. ಆಮೇಲೆ ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇಲ್ಲ. ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ದಿಸ್ ವಿಲ್ ಆನ್ಸರ್ ಯು ಎವ್ರಿಥಿಂಗ್. I have heard this from the senior officers also. ಯಾರಿಗೂ ವೈಲ್ಡ್ ಲೈಫ್, ಕರ್ನಾಟಕ ವೈಲ್ಡ್ ಲೈಫ್ ಅಂದರೆ ಕಬಿನಿ ಒಂದೇ ಕಾಣಿಸ್ತದೆ ಇವತ್ತು. ಬಂಡೀಪುರ ಅಂದರೆ ಬಂಡೀಪುರದಲ್ಲಿ ಏನೂ ಕಾಣಿಸಲ್ಲಪ್ಪ, ಅಲ್ಲಿ ಹೋಗಿ ಸುಮ್ಮನೆ ಹಂಗೆ ಬರ್ತೀವಿ. ದಿಸ್ ಇಸ್ ದ ಆ್ಯಕ್ಚುಯಲ್ ಆನ್ಸರ್ ವಾಟ್ ಯು ಹ್ಯಾವ್ ಗಾಟ್ ಮೆನಿ ಪ್ಲೇಸಸ್. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ವೆನ್ ವಿ ಗೋ ಇನ್ಸೈಡ್ ದ ಫಾರೆಸ್ಟ್, ಕಾಡು ಒಳಗೆ ಹೋದಾಗ ಪ್ರಾಣಿಗಳು ಕಾಡು ಪ್ರಾಣಿಗಳು, ನಾವು ಸಾಕಿರೋ ಪ್ರಾಣಿಗಳಲ್ಲ. ಸೊ ಈ ಏನು ಒಂದು ಜನ್ರೇಷನ್ ಇದೆ, ಇದ್ರ ಹೊರಗಡೆ ನಾನು ಕೆಲಸ ಮಾಡ್ಕೊಂಬರ್ತಾ ಇರೋದು. ಅವ್ರು ಮಾಡೋದೆಲ್ಲ ಮಾಡಲಿ, ಬಟ್ ನನ್ನ ಕೆಲಸ ಏನಂತ ಹೇಳಿದ್ರೆ, ಈಗ ಕಬಿನಿಗೆ ಹೋದರೆ ನೀವು ಯಾರೋ ಒಬ್ಬರು ಕಾಂಟ್ರಿಬ್ಯೂಟ್ ಮಾಡೋರು ಇದ್ದೇ ಇರ್ತಾರೆ. ಕ್ಯಾಮ್ರಾ ಟ್ರ್ಯಾಪ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಫ್ರಮ್ ಬಿಗ್ ಕಂಪನೀಸ್. ಐಮ್ ಸೇಯಿಂಗ್ ಯು, ಟೂರಿಸಮ್ ಝೋನ್ ಎಲ್ಲಿದೆ ಅಲ್ಲೆಲ್ಲ CSR ಫಂಡ್ಸು ಲೈಕ್ ದಿಸ್ ಇಟ್ ಕಮ್ಸ್. ಈಗ ಜೀಪ್ಸ್ನ ಡೊನೇಟ್ ಮಾಡಿದ್ದಾರೆ. ಅವರೆಲ್ಲ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದು. ವಾಟ್ ಅಬೌಟ್ ಅದರ್ ರೇಂಜಸ್? 8 ರೇಂಜಲ್ಲಿ 7 ರೇಂಜ್ ಹೆಂಗೆ ಬಿಟ್ಟಿದ್ದೀವಿ ನಾವು? ಬಟ್ CSR ಫಂಡ್ಸ್ ಬಂದಾಗ ನಮ್ಮ ಸೀನಿಯರ್ ಆಫೀಸರ್ಸ್ ವಿಲ್ ಟೇಕ್ ಡಿಸಿಷನ್ಸ್. ಈ CSR ಫಂಡಲ್ಲಿ ಅವ್ರು ಏನು ಕೇಳ್ಬೋದು, ಏನು ಎಸೆಷನ್ಸ್. ಇವಾಗ ನಾಗರೋಳಿ ಟೈಗರ್ ರಿಸರ್ವ್ ಫೀಲ್ಡ್ ಡೈರೆಕ್ಟರು ದೇ ಹ್ಯಾವ್ ಕಾಲ್ಡ್ ಅಸ್ ಅಂಡ್ ಸೆಡ್, ನಮ್ಮ 80 ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ಗೆ ಎಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಹೋಗಿಲ್ಲ ಅಲ್ಲೊಂದು ಸ್ವಲ್ಪ ಬೇಸಿಕ್ ಎಸೆನ್ಷಿಯಲ್ಸ್ ಪ್ರೊವೈಡ್ ಮಾಡಿ ಅಂತ ವೈಲ್ಡ್ ಅಲರ್ಟ್ನ ಕೇಳಿದ್ದಾರೆ. ವಿ ಆರ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ವಿ ಆರ್ ಟ್ರೈಂಗ್ ಟು ಗೆಟ್ ಫಂಡ್ಸ್ ಫಾರ್ ಇಟ್. ಸೊ ವಿ ಆರ್ ಆಲ್ರೆಡಿ ಇನ್ ಅ ಪೈಪ್ಲೈನ್ ಆ್ಯಂಡ್ ವಿ ಹ್ಯಾವ್ ಚೇತನ್ ಆಲ್ಸೋ ಹೂ ಇಸ್ ಅ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ಹಾಗಾಗಿ ದಟ್ ಈಸ್ ಒನ್ ಥಿಂಗ್. ಸೊ ಎಲ್ಲಿ ಟೂರಿಸಮ್ ಇದೆ ಅಲ್ಲಿ ಜಾಸ್ತಿ ಬೆನಿಫಿಟ್ಸ್ ಬರ್ತಾನೆ ಇರುತ್ತೆ. ನನ್ನ ಕಾನ್ಸಂಟ್ರೇಷನ್ ವೇರ್ ದೇರ್ ಆರ್ ನೋ ಬೆನಿಫಿಟ್ಸ್ ಗೋಯಿಂಗ್. ದಟ್ ಈಸ್ ವೇರ್ ಐ ಯೂಸ್ ಟು ವರ್ಕ್ ಇನ್ ಆನೆಚೌಕೂರು, ಆ್ಯಂಡ್ ಅಗೇನ್ ನೌ ಆಲ್ಸೋ ಐಮ್ ಸ್ಟಿಲ್ ಇನ್ ಆನೆಚೌಕೂರು. ಐ ಆಮ್ ಗೋನ್ ಟು ಕಾನ್ಸಂಟ್ರೇಟ್ ಆನ್ ಅದರ್ ಪ್ಲೇಸಸ್ ನೌ. ದರ್ ಇಸ್ ಓನ್ಲಿ ಒನ್ ಪ್ಲೇಸ್ ವೇರ್ ಮೈ ಫೀಲ್ಡ್ ಸ್ಟೇಷನ್ ವಿಲ್ ಕಮ್. ಸೊ ಅವ್ರಿಗೆ ನಾನು ಇಂಥದ್ದು ಪ್ರೊವೈಡ್ ಮಾಡಿಲ್ಲ ಅಂತ ಇಲ್ಲ. ಕುಡಿಯೋ ನೀರಿಂದ ಹಿಡಿದು ಫೈರ್ ಸೀಸನಲ್ಲಿ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅದನ್ನು ಕೊಟ್ಟು, ಗಮ್ ಬೂಟ್ಸು ಯೂನಿಫಾರ್ಮ್ಸಿಂದ ಹಿಡಿದು ಎಲ್ಲ ಕೊಟ್ಟಿದ್ದೀವಿ. ವೆನ್ ಐ ಸೇ ಯೂನಿಫಾರ್ಮ್ಸ್, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯೂನಿಫಾರ್ಮ್ ಕೊಡ್ತಾರೆ, 2 ಇಯರ್ಸ್ ಒಂದ್ಸತಿ ಕೊಡ್ತಾರೆ. ಅವ್ರು ಕೊಡಲ್ಲ ಅಂತ ಏನಿಲ್ಲ, ಬಟ್ ನಾವು ಡಿಜಿಟಲ್ ಕೆಮೋಫ್ಲಾಜ್ದು ಯೂನಿಫಾರ್ಮ್ಸ್ ಕೊಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ, ಪ್ಯಾಟ್ರೋಲ್ ಮಾಡ್ಬೇಕಾರೆ ಇಟ್ಸ್ ಕಂಪ್ಲೀಟ್ಲಿ ಕೆಮೋಫ್ಲಾಜ್ ಆಗಿರ್ತಾರೆ.
ಅವ್ರಿಗೆ ಒಂದು ಸೇಫ್ಟಿ ಒಂದು ಪರ್ಸೆಂಟೇಜ್ ಆಫ್ ಸೇಫ್ಟಿ ಇರುತ್ತೆ ಅಂತ. ಸೊ ದಿಸ್ ಇಸ್ ಅ ಸಾರ್ಟ್ ಆಫ್ ಹೆಲ್ಪ್ ಐ ಹ್ಯಾವ್ ಬಿನ್ ಡೂಯಿಂಗ್. ಆ್ಯಂಡ್ ನನ್ನ ವೆಬ್ಸೈಟೂ ಆಗಲೇ ಲಾಂಚ್ ಆಗಿದೆ. ಸೊ ನನ್ನ ವೆಬ್ಸೈಟಲ್ಲಿ ಐ ಆಮ್ ಟ್ರೈಂಗ್ ಟು ಬಿಲ್ಡ್ ಮೋರ್ ಆಫ್ ಆರ್ಟಿಕಲ್ಸ್ ಫಾರ್ ಯಂಗ್ಸ್ಟರ್ಸ್ ಟು ರೀಡ್ ನಮ್ಮ ಕಾರ್ಡ್ ಒಳಗೆ ಏನಾಗುತ್ತೆ ಹೊರಗೆ ಏನಾಗುತ್ತೆ ಅಂತ. ಐ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ಡೂಯಿಂಗ್ ಅ ಸಾರ್ಟ್ ಆಫ್ ಫಿಲ್ಮೋಟೋಗ್ರಫಿ, ವೆರಿ ಸ್ಮಾಲ್ short movies, short films, so only about our frontline staff and their efforts, so that I can spread this message to everyone. These are the only things what I'm doing. ನಾನು ಇನ್ನೇನು ರಾಕೆಟ್ ಸೈನ್ಸ್ ಇಲ್ಲ. ಅವ್ರಿಗೇನು ಬೇಸಿಕ್ ಎಸೆನ್ಷಿಯಲ್ಸ್ ಅವ್ರು ಕೆಲಸ ಮಾಡೋದಕ್ಕೆ ಕಷ್ಟ ಇದೆ, ಅವ್ರಿಗೇನು ಅದಿಲ್ಲ, ಐ ಆಮ್ ಪ್ರೊವೈಡಿಂಗ್ ದೆಮ್. ನಿಮ್ಮ ಕಡೆಯಿಂದ ಇನ್ನೊಂದಿಷ್ಟು ಈ ಥರ ಹೆಲ್ಪ್ ಆಗಲಿ, ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇನ್ನೊಂದಿಷ್ಟು ಸರ್ಕಾರದಿಂದ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಯಿತು ಸಹಾಯ ಸಿಗಲಿ, ಹಾಗೆ ಇನ್ನಷ್ಟು ಟ್ರೈಬ್ಸ್ ನಿಮ್ಮಿಂದ ಒಂದು ಸ್ವಲ್ಪ ಆದರೂ ಡೆವಲಪ್ಮೆಂಟ್ ಅವ್ರಿಗೂ ಸಿಗಲಿ, ಅವ್ರ ಲೈಫಲ್ಲೂ ಸಿಗಲಿ ಅಂತ ನಮ್ಮ ಕಡೆಯಿಂದ ನಾವು ಆಶಿಸ್ತೀವಿ. Thank you so much. Thank you. Thanks for having me here. So it was great, speaking and also sharing my knowledge. ನನ್ನ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಬಟ್ ಇಟ್ ಇಸ್ ನಾಟ್ even 10%, but when you come, you can see.